Hi, good evening, all of you. Dear student, ನಾವು ಹಿಂದಿನ ಕ್ಲಾಸ್ನೊಳಗ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಶಿಲೆಗಳೊಳಗ ಎಷ್ಟು ಪ್ರಕಾರಗಳಿದಾವು, ಯಾವ ಶಿಲೆಯೊಳಗ ಎಷ್ಟು ಪ್ರಮಾಣದಲ್ಲಿ ಖನಿಜಾಂಶಗಳು ಇದಾವು, ಆ ಖನಿಜಾಂಶಗಳ ಆಧಾರದ ಮೇಲೆ ನಾವು ಶಿಲೆಗಳನ್ನ ಹೆಂಗೆ ವಿಂಗಡಣೆಯನ್ನ ಮಾಡ್ತೀವಿ ಮತ್ತು ಎಷ್ಟು ಬಗೆಯ ಬಣ್ಣಗಳಲ್ಲಿ ನಾವು ಶಿಲೆಗಳನ್ನ ಕಾಣ್ತೀವಿ, ಆ ಶಿಲೆಗಳ ಉತ್ಪತ್ತಿ ಈಗ ಶಿಲೆಗಳು ಆದ ನಂತರ ಇವತ್ತಿನ ವಿಷಯ ಮಣ್ಣುಗಳು, ಸಾಯಿಲ್ಸ್. ಅಂದ್ರ ಶಿಲೆಗಳು ಆದ ನಂತರನ ನಾವು ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡಕತ್ತೀವಿ. ಈಗ ಶಿಲೆ ಹೆಂಗ್ ಉತ್ಪತ್ತಿ ಆಯ್ತು ಅಂತ ನೋಡಿದ್ವಿ. ಇವತ್ತಿನ ಅಧ್ಯಾಯದೊಳಗ ಮಣ್ಣುಗಳಿಗೆ ಮೂಲ ಕಾರಣ ಏನು? ಮಣ್ಣುಗಳು ಭೂಮಿಯ ಮೇಲೆ ಮಣ್ಣು ನಿರ್ಮಾಣ ಆಗ್ಬೇಕಾದ್ರ ಅದಕ್ಕೆ ಪ್ರಮುಖವಾದ ಕಾರಣ ಏನು? ಶಿಲೆಗಳು. ಓಕೆ, ಈ ಶಿಲೆಗಳು ಮತ್ತು ಮಣ್ಣಿಗೆ ಇರುವಂತ ಮೂಲ ಏನು? ಮಣ್ಣಿಗೂ ಮತ್ತು ಇರುವಂತ ಇವುಗಳ ಸಂಬಂಧ ಏನು ಅನ್ನೋ ಕಾರಣಕ್ಕೋಸ್ಕರ ನಾವು ಶಿಲೆಗಳು ಆದ ನಂತರ ಮಣ್ಣುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮಣ್ಣುಗಳ ಅಧ್ಯಯನದೊಳಗೆ ಪ್ರಮುಖವಾಗಿ ನಾವು ಏನ್ ನೋಡ್ತೀವಪ್ಪ ಅಂದ್ರೆ, ಮಣ್ಣು ಹೇಗೆ ನಿರ್ಮಾಣ ಆಯ್ತು, ಮಣ್ಣಿನಲ್ಲಿರುವಂತ ಖನಿಜಾಂಶಗಳು, ಮಣ್ಣಿನಿಂದ ಆಗುವಂತ ಉಪಯೋಗಗಳೇನು, ಮಣ್ಣುಗಳಲ್ಲಿ ಎಷ್ಟು ವಿಧಗಳದಾವು, ಆ ವಿಧಗಳನ್ನ ನಾವು ಹೆಂಗ ವಿಂಗಡಣೆ ಮಾಡ್ತೀವಿ. ಈಗ ಪ್ರದೇಶವಾರು ಒಟ್ಟಾರೆಯಾಗಿ ಭೂಮಿ ಮೇಲಿರುವಂತಹ ಮಣ್ಣು ರೇಖಾಂಶಗಳ ಆಧಾರದ ಮೇಲೆ ಮತ್ತು ವಾತಾವರಣದ ಆಧಾರದ ಮೇಲೆ ಮತ್ತು ಪ್ರದೇಶವಾರು ಮಣ್ಣುಗಳ ವಿಂಗಡಣೆಯನ್ನು ನಾವು ನೋಡ್ತೀವಿ. ಓಕೆ, ನಮಗ KS ಸಿಲೆಬಸ್ ಸಿಕ್ಕಿದ್ದಂಗ ಮಣ್ಣುಗಳ ಬಗ್ಗೆ ಅಧ್ಯಯನದೊಳಗ ನಮಗ ಭಾರತದ ಮಣ್ಣು, ವಲಯವಾರು ಮಣ್ಣುಗಳ ಬಗ್ಗೆ ನಮಗ ಸಿಲೆಬಸ್ ಮಣ್ಣುಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಸಿಗ್ತಾವ. ಈ ಮಣ್ಣುಗಳ ಅಧ್ಯಯನ ಅತ್ಯಂತ ಇಂಟ್ರೆಸ್ಟ್ ಆದಂತ ಸಬ್ಜೆಕ್ಟ್. ಪ್ರಮುಖವಾಗಿ ಈ ರೈತಾಪಿ ಕುಟುಂಬದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಈ ಮಣ್ಣುಗಳ ಅಧ್ಯಯನ ಅತ್ಯಂತ ಮಹತ್ವದ್ದಾದದ್ದು. ಯಾಕಪ್ಪ ಅಂತಂದ್ರ ನಾವು ಬೆಳೆಗಳನ್ನ ಬೆಳೆಯಬೇಕಪ್ಪ ಅಂತಂದ್ರ ಪ್ರಮುಖವಾಗಿ ಮಣ್ಣಿನ ಗುಣಲಕ್ಷಣ ಮತ್ತು ಆ ಮಣ್ಣಿನಲ್ಲಿರುವ ಸತ್ವವನ್ನು ನೋಡಿಕೊಂಡು ಯಾವ ಬೆಳೆಯನ್ನ ಬೆಳಿಬೇಕಂತೇಳಿ ನಾವು ಚಾಯ್ಸ್ ಮಾಡ್ಕೊತೀವಿ. ಅದೇ ರೀತಿಯಾಗಿ ಮಣ್ಣು ಮತ್ತು ಅಲ್ಲಿರುವಂತ ಕ್ಲೈಮೇಟ್ ಕಂಡೀಷನ್ ಏನದ, ಮಳಿ ಯಾವ ರೀತಿ ಆಗ್ತತಿ, ಅಲ್ಲಿರುವಂತ ಉಷ್ಣಾಂಶ ಏನು, ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾವು ಕೃಷಿ ಪದ್ಧತಿಯನ್ನ ಮಾಡ್ತೀವಿ. ಅದಕ್ಕೋಸ್ಕರ ಇದು ಮಣ್ಣಿನ ಅಧ್ಯಯನ ಅತ್ಯಂತ ಪ್ರಮುಖವಾದದ್ದು. ಅದೇ ರೀತಿಯಾಗಿ ಅಗ್ರಿಕಲ್ಚರ್ BSc ಅಗ್ರಿ ಅವ್ರಿಗೂ ಇದು ಒಂದು ಪ್ರಮುಖವಾದ ವಿಷಯ. ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡಿರ್ತೀರಿ. ಪ್ರಮುಖವಾಗಿ ಅಲ್ಲಿರುವಂತ ಮಣ್ಣಿನೊಳಗೆ ಇರುವಂತ ಸತ್ವಗಳು ಮತ್ತು ಮಣ್ಣಿನ ಪರೀಕ್ಷೆ, ಮಣ್ಣಿನಲ್ಲಿ ಭೂಮಿಯ ಮೇಲ್ಭಾಗದಿಂದ ಭೂಮಿಯ ಅಂತರಾಳದಲ್ಲಿ ಯಾವ್ಯಾವ ತರ ಮಣ್ಣು ಮಾರ್ಪಾಟವನ್ನು ಹೊಂದಿದೆ, ಅದು ಮೂಲ ಗುಣಲಕ್ಷಣ ಏನು, ಅದು ತನ್ನ ರಾಸಾಯನಿಕ ವಸ್ತುಗಳನ್ನು ಬದಲಾವಣೆ ಮಾಡೋದು ಸ್ಥಿರವಾಗಿದೆ, ಹಲವಾರು ವಿಷಯಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಪ್ರಮುಖವಾಗಿ ಮಣ್ಣುಗಳು ಅಂದ್ರೆ ಏನು, ಅದು ಹೆಂಗ ಉತ್ಪತ್ತಿ ಆಯ್ತು. ಶಿಲೆಗಳ ಭೂಮಿಯ ಮೇಲಿರುವಂತ ಭೂಮಿಯ ಮೇಲಿರುವಂತ ಶಿಲಾಪದರು ವಾತಾವರಣದಲ್ಲಿ ಆಗುವ ನಗ್ನೀಕರಣ ಕರ್ತೃಗಳ ಬದಲಾವಣೆಯಿಂದ, ಈ ಶಿಲೆಗಳ ನಗ್ನೀಕರಣದಿಂದ ಈ ಶಿಲಾ ಚೂರುಗಳು
ಬೇರ್ಪಟ್ಟು ಮೂಲ ಶಿಲೆಯಿಂದ ಬೇರ್ಪಟ್ಟು ಕ್ರಮೇಣವಾಗಿ ವಾತಾವರಣದಲ್ಲಿರುವಂತ ಪ್ರಕ್ರಿಯೆಯಿಂದ ಘರ್ಷಣೆಗೆ ಒಳಗಾಗಿ ಚೂರು ಚೂರು ಅತಿ ಸಣ್ಣದಾದಂತದ್ದು ಚೂರು ಚೂರಾಗಿ ಭೂಮಿ ಮೇಲೆ ಹರಡಿರೋದು ಮತ್ತು ಕೆಲವೊಂದಿಷ್ಟು ಪೂರ್ತಿ ಸಣ್ಣಾಗಿ ಅಂದ್ರ ಹುಡಿ ಹುಡಿಯಾಗಿ ಭೂಮಿ ಮೇಲೆ ಆವರಿಸಿಕೊಂಡಿರುವಂತಹ ವಸ್ತುವನ್ನು ನಾವು ಮಣ್ಣು ಅಂತೇಳಿ ಕರಿತೀವಿ. ಓಕೆ, ಅಂದ್ರ ಈಗ ನಮಗ ಈ ಮಣ್ಣು ಉತ್ಪತ್ತಿ ಆಗ್ಬೇಕಾದ್ರೆ ಏನ್ ಬೇಕು? ಶಿಲೆ ಬೇಕು. ಹೌದಾ? ಇಲ್ಲಿರುವಂತಹ ಶಿಲೆ ಏನು ಖನಿಜಾಂಶಗಳನ್ನು ಹೊಂದಿತಿ? ಇದು ಯಾವ ಶಿಲೆ? ಇದು ಮಾರ್ಪಾಡಾಗಿದ್ದಂಗೆ ಇದರಲ್ಲಿರುವಂತಹ ಗುಣಲಕ್ಷಣ, ಇದರ ಒಟ್ಟಾರೆ ಮೂಲ ಶಿಲೆಯ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಪ್ರದೇಶದೊಳಗ ಆ ಮಣ್ಣು ಒಳಗೊಂಡಿರ್ತೈತಿ. ಕೆಲವೊಂದಿಷ್ಟು ಸಂದರ್ಭದೊಳಗ ಈಗ ಹೊಸದಾಗಿ ನಿರ್ಮಾಣವಾದಂತ ಮಣ್ಣು ಏನಿರ್ತೈತಿ ಪೂರ್ತಿಯಾಗಿ ಮೂಲ ಶಿಲೆಯ ಗುಣಲಕ್ಷಣಗಳನ್ನು ಹೊಂದಿರ್ತೈತಿ. ಇಲ್ಲಿರುವಂತ ಮಣ್ಣು ಹಲವು ವರ್ಷಗಳಿಂದ ಇತ್ತಪ್ಪ ಅಂದ್ರ ಇಲ್ಲಿರುವಂತ ಮಣ್ಣು ಸಹ ಗಾಳಿ, ಮಳೆ, ನೀರು ಮತ್ತು ಘರ್ಷಣೆ, ಇಲ್ಲಿ ನಡೆಯುವಂತ ಜೈವಿಕ ಕ್ರಿಯೆಗಳು ಮತ್ತು ಚಟುವಟಿಕೆಗಳಿಂದ ಇದು ಈ ಮಣ್ಣು ಮೂಲ ಶಿಲೆಯಲ್ಲಿರುವಂತ ಗುಣಲಕ್ಷಣಗಳನ್ನ ಬದಲಾವಣೆಯನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಜಾಸ್ತಿ ದಿನಗಳಿದ್ರೆ ಮೂಲ ಶಿಲೆಯ ಗುಣಲಕ್ಷಣಗಳನ್ನ ಕಳ್ಕೊಂಡು ಬೇರೆಯ ಗುಣಲಕ್ಷಣಗಳನ್ನ ಈ ಮಣ್ಣು ಹೊಂದಿರ್ತೈತಿ. ಓಕೆ, ಈಗ ಮಣ್ಣು ಅಂದ್ರೆ ಏನು? ಶಿಲೆಗಳಿಂದ ಬಂದಂತ ಶಿಲಾಚೂರುಗಳು ಮತ್ತು ಹುಡಿಗಳು ಭೂಮಿಯ ಮೇಲೆ ಆವರಿಸಿಕೊಂಡಂತಹ ವಸ್ತುಗಳಿಗೆ ನಾವು ಸೂಕ್ಷ್ಮ ಕಣಗಳಿಗೆ ಅಥವಾ ವಸ್ತುಗಳಿಗೆ ನಾವು ಮಣ್ಣು ಅಂತೇಳಿ ಕರಿತೀವಿ. ಇದ್ರೊಳಗ ಈ ಮಣ್ಣಿನೊಳಗ ನಾವು ಏನೇನ್ ಕಾಣ್ತೀವಿ, ಏನ್ ಪದಾರ್ಥಗಳಿದಾವು, ಯಾವ ರೀತಿ ಇದು ಮಣ್ಣು ತನ್ನ ಬಣ್ಣವನ್ನ ಚೇಂಜ್ ಮಾಡ್ಕೋತೈತಿ. ಇಲ್ಲಿರುವಂತ ಮಣ್ಣು ಇಲ್ಲಿ ವಾತಾವರಣದಲ್ಲಿ ಆದಂತ ಬದಲಾವಣೆಯಿಂದ ಇಲ್ಲಿ ಮಣ್ಣು ನಿರ್ಮಾಣ ಆಗಿದೆ. ಅದು ಯಾವುದೇ ಕಲರ್ ಇರಲಿ, ಟೋಟಲಿ ಬೇಸಿಕಲಿ ಮಣ್ಣು ರೆಡಿ ಆಗೈತಿ. ಹೌದಾ? ಈ ಮಣ್ಣಿನೊಳಗ ಇಲ್ಲಿರುವಂತಹ ಜೈವಿಕಾಂಶಗಳು, ಮೂಲ ಜೈವಿಕಾಂಶಗಳು ಇದ್ರೊಳಗೆ ಬಂದಿರ್ತಾವು, ಮೂಲ ಖನಿಜಾಂಶಗಳು ಇದ್ರೊಳಗೆ ಬಂದಿರ್ತಾವು. ಅದೇ ರೀತಿಯಾಗಿ ಭೂಮಿಯ ಮೇಲೆ ಇರುವಂತಹ ಸಸ್ಯಗಳು, ಭೂಮಿಯ ಮೇಲಿರುವಂತಹ ಸಸ್ಯಗಳು ಹಾಗೂ ಪ್ರಾಣಿಗಳ ಕೊಳೆಯುವಿಕೆ. ಪ್ರಾಣಿಗಳು ತಮ್ಮ ಜೀವವನ್ನ ಕಳೆದುಕೊಂಡಾಗ ಅದು ಅದರ ಕೊಳೆಯುವಿಕೆ ಈ ಭೂಮಿಯ ಮೇಲೆ ಉಳಿದಾಗ ವಾತಾವರಣದಲ್ಲಾಗುವಂತ ಬದಲಾವಣೆಗಳಿಂದ ಪ್ರಾಣಿಯ ಪಳುವಳಿಕೆ ಮತ್ತು ಸಸ್ಯಗಳಿಂದ ಬಿದ್ದಂತ ಎಲೆಗಳು, ಬೇರು, ಕಾಂಡ, ಟೊಂಗೆ, ಹಣ್ಣು, ಕಾಯಿಗಳು, ಇತರೆ ವಸ್ತುಗಳು, ಈ ಸಸ್ಯದಿಂದ ಬಿದ್ದಂತ ವಸ್ತುಗಳು ಇವೆಲ್ಲ ಸೇರಿ ಭೂಮಿಯ ಮೇಲಿರುವ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇವುಗಳ ಕ್ರಿಯೆಯಿಂದಾಗಿ ಹಾಗೂ ವಾತಾವರಣದಲ್ಲಾಗುವ ಮಳೆ, ಶಾಖ ಹಾಗೂ ಒತ್ತಡ ಕ್ರಿಯೆ, ಈ ಕ್ರಿಯೆಗಳಿಂದ ಈ ವಸ್ತುಗಳು ಕೊಳೆಯುವಿಕೆ ಅಂದ್ರೆ ಈ ವಸ್ತುಗಳು ಏನಾಗ್ತಾವು ಫಾರ್ಮೇಶನ್ ಆಗಿ ಕೊಳೆಯುವಿಕೆಯಿಂದ ಮಿಶ್ರಣ ಆಗ್ತಾವು. ಮಿಶ್ರಣ ಆದೊಳಗ ಈ ಪ್ರಾಣಿಗಳಲ್ಲಿ ಇರುವಂತ ಖನಿಜಾಂಶ ಹಾಗೂ ಪ್ರೋಟೀನ್ ವಸ್ತುಗಳು ಈ ಗಿಡದಲ್ಲಿರುವಂತ ಸಸ್ಯಗಳಲ್ಲಿರುವಂತ ಖನಿಜಾಂಶ ಮತ್ತು ರಾಸಾಯನಿಕ ಪದಾರ್ಥಗಳು ಏನಾಗ್ತಾವು ಈ ಮಣ್ಣಿನೊಳಗ ಮಿಕ್ಸ್ ಆಗ್ತಾವ. ಮಿಕ್ಸ್ ಆಗತ್ನಾಗ ಮೂಲ ಶಿಲೆಯಿಂದ ಬಂದಂತ ರಾಸಾಯನಿಕ ಪದಾರ್ಥ ಮತ್ತು ಗಿಡ, ಸಸ್ಯ, ಪ್ರಾಣಿಗಳಿಂದ ಬಂದಂತ ರಾಸಾಯನಿಕ ವಸ್ತುಗಳು ಮಿಶ್ರ ಆಗಿ ಈ ಮಣ್ಣಿನಲ್ಲಿರುವಂತ ಮೂಲ ಲಕ್ಷಣಗಳು ಬದಲಾವಣೆ ಆಗ್ತವೆ. ಈ ಪ್ರಕ್ರಿಯೆ ನಡೆಯುವಂತ ಭಾಗದೊಳಗ ಇರುವಂತ ಮಣ್ಣು ಫಲವತ್ತಾಗಿರ್ತೈತಿ. ಒಂದು ಮುಂದ ಈ ಪ್ರಕ್ರಿಯೆಯಿಂದ ಆಗುವಂತ ಮಣ್ಣುಗಳು
ಜೈವಿಕ ಅಂಶಗಳು ಜಾಸ್ತಿ ಸೇರುವಂತ ಪ್ರದೇಶದೊಳಗ ಇರುವಂತ ಮಣ್ಣು ಕಪ್ಪು ಬಣ್ಣದಿಂದ ಕೂಡಿದಂತ ಮಣ್ಣಾಗಿರುತ್ತೆ. ಈ ಮಣ್ಣಿನ ಬಗ್ಗೆ ನಿಖರವಾಗಿ ಒಟ್ಟಾರೆಯಾಗಿ ಭೂಮಿಯ ಮೇಲಿರುವಂತಹ ಮಣ್ಣಿನ ಬಗ್ಗೆ ನಿಖರವಾಗಿ ಹೇಳುವುದು ಅಸಾಧ್ಯವಾದದ್ದು. ಯಾಕಂದ್ರೆ ಇದು ಪ್ರದೇಶವಾರು ಬೇರೆ ಬೇರೆ ರೀತಿಯಲ್ಲಿ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡ್ಕೊತ ಹೋಗ್ತೈತಿ ಒಂದು. ಮತ್ತೆ ಪ್ರದೇಶವಾರು ಇದು ಹಲವು ಪ್ರದೇಶಗಳು ಹಲವು ರೀತಿಯಲ್ಲಿ ಈ ಮಣ್ಣು ನಿರ್ಮಾಣ ಆಗಿರ್ತೈತಿ. ಇದು ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ತನ್ನ ಸ್ವರೂಪವನ್ನ ಬದಲಾವಣೆ ಮಾಡ್ಕೊತ ಹೋಗ್ತಾ ಇರ್ತೈತಿ. ಹಾಗಾಗಿ ಈ ಮಣ್ಣಿನ ಬಗ್ಗೆ ನಿಖರವಾಗಿ ಹೇಳಲು ಅಸಾಧ್ಯ. ಆದ್ರೂ ಕೂಡ ಈ ಮಣ್ಣಿನ ಬಗ್ಗೆ ವಿಧಾನಗಳನ್ನು ಅಮೆರಿಕ ವಿಶ್ವವಿದ್ಯಾಲಯವು ನಿಖರವಾದ ಮಾಹಿತಿಯನ್ನ ಇದಕ್ಕ ಕೊಡಕ ಪ್ರಯತ್ನ ಪಟ್ಟಿದೆ. ಓಕೆ, ಈ ಮಣ್ಣಿನ ಅಧ್ಯಯನಕ್ಕೆ ನಾವು ಏನಂತೀವಿ? ಮಣ್ಣುಗಳ ಅಧ್ಯಯನ. ಮಣ್ಣುಗಳ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ? ಪೆಡೋಲಾಜಿ. ಈ ಮಣ್ಣುಗಳ ಅಧ್ಯಯನ ಮಾಡುವುದಕ್ಕೆ ನಾವು ಪೆಡೋಲಾಜಿ ಅಂತೇಳಿ ಕರಿತೀವಿ. ಅಂದ್ರೆ ಮಣ್ಣಿನ ಶಾಸ್ತ್ರ. ಕನ್ನಡದೊಳಗ ಪೆಡೋಲಾಜಿ ಮಣ್ಣಿನ ಶಾಸ್ತ್ರ. ಪೆಡೋಲಾಜಿ ಮಣ್ಣಿನ ಶಾಸ್ತ್ರ. ನಾವು ಮಣ್ಣುಗಳ ಅಧ್ಯಯನ ಮಾಡೋದಕ್ಕ ಮಣ್ಣಿನ ಶಾಸ್ತ್ರ ಅಂತೀವಿ. ಅದು ಇಂಗ್ಲಿಷ್ನೊಳಗ ಪೆಡೋಲಾಜಿ ಅಂತೇಳಿ ನಾವು ಇದನ್ನ ಕರಿತೀವಿ. ಪ್ರಮುಖವಾಗಿ ಈಗ ಮಣ್ಣು ಯಾವ ರೀತಿ ನಿರ್ಮಾಣ ಆಯಿತು ಅಂತ ನಾವು ಇವಾಗ ಹೇಳಿದೆ. ಮಣ್ಣಿನ ನಿರ್ಮಾಣದ ಪ್ರಕ್ರಿಯೆಗಳು ಯಾವ ರೀತಿ ಅವು ಎಷ್ಟು ವಿಭಾಗಗಳಾದ ಅದಾವು? ಮಣ್ಣಿನ ನಿರ್ಮಾಣದ ಪ್ರಕ್ರಿಯೆಗಳು. ಓಕೆ, ಈಗ ನಾವು ಮಣ್ಣಿನ ನಿರ್ಮಾಣದ ಪ್ರಕ್ರಿಯೆಗಳನ್ನು ನೋಡೋಣ. ಪ್ರಮುಖವಾಗಿ ಮಣ್ಣಿನ ನಿರ್ಮಾಣದೊಳಗ ನಾವು ನಾಲ್ಕು ಪ್ರಕಾರದ ಹಂತಗಳನ್ನ ಕಾಣ್ತೀವಿ. ಮಣ್ಣಿನ ನಿರ್ಮಾಣದೊಳಗ 4 ಪ್ರಕಾರದ ಹಂತಗಳನ್ನ ನಾವು ಕಾಣ್ತೀವಿ. ಆ ಹಂತಗಳು ಯಾವ್ಯಾವು, ಯಾವ ಹಂತದೊಳಗ ಮಣ್ಣು ಯಾವ ರೀತಿ ನಿರ್ಮಾಣ ಆಯ್ತು ಅನ್ನೋದನ್ನ ಈ ಮಣ್ಣಿನ ಪ್ರಕಾರದ ಹಂತದೊಳಗೆ ನೋಡೋಣ. ಈ ಮೊದಲನೇ ಹಂತದ ಮಣ್ಣಿನೊಳಗ ಒಂದನೇ ಹಂತದೊಳಗ ಮಣ್ಣಿನೊಳಗ ಏನಿರ್ತೈತಿ ಅಂದ್ರ ಭೂಮಿಯ ಮೇಲ್ಗಡೆಯಲ್ಲಿ ಪ್ರಥಮವಾಗಿ ಸಿಗುವಂತ ಪದರು. ಈ ಪದರದೊಳಗ ನಾವು ಅತ್ಯಂತ ಫಲವತ್ತಾದ ಮಣ್ಣನ್ನ ಈ ಹಂತದೊಳಗೆ ಕಾಣ್ತೀವಿ. ಯಾಕಪ್ಪ ಅಂದ್ರೆ ಮಣ್ಣು ನಿರ್ಮಾಣ ಆಗುವಂತ
ಇಲ್ಲಿ ಶಿಲೆಗಳಿಂದ ಬೇರ್ಪಟ್ಟ ಶಿಲಾಚೂರುಗಳು ಹಾಗೂ ಖನಿಜಾಂಶಗಳು ಪ್ರಥಮವಾಗಿ ತಗ್ಗು ಪ್ರದೇಶದಲ್ಲಿ ಜಮಾ ಆದಾಗ ಅಲ್ಲಿರುವಂತ ಮಣ್ಣು ಹೆಚ್ಚು ಖನಿಜಾಂಶಗಳನ್ನು ಹೊಂದಿರ್ತೈತಿ. ಆದ ಕಾರಣ ಮತ್ತು ಭೂಮಿಯ ಮೇಲೆ ಜೈವಿಕ ಕ್ರಿಯೆಗಳು ನಡೆಯುವುದರಿಂದ ಮೇಲ್ಭಾಗದ ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಹೊಂದಿರ್ತೈತಿ. ಅದರೊಳಗೆ ಏನೇನ್ ಇರ್ತಾವಪ್ಪ ಅಂದ್ರ ಕೊಳೆತ ಜೈವಿಕ ಅಂಶಗಳು ಇದು ಕೊಳೆತ ಜೈವಿಕ ಅಂಶಗಳು ಓ ಪದರು ಓ ಹಾರಿಜನ್ ಓ ಪದರದಿಂದ ಎ ಪದರು ಅಂದ್ರ ಭೂಮಿಯ ಮೇಲ್ಭಾಗದಲ್ಲಿರುವಂತ ಪ್ರಥಮ ಹಂತದ ಪದರದೊಳಗ ಈ ಫಲವತ್ತಾದ ಮಣ್ಣನ್ನು ನಾವು ಕಾಣ್ತೀವಿ. ಇದ್ರೊಳಗ ಪ್ರಮುಖವಾಗಿ ಜೈವಿಕ ಅಂಶಗಳು ಈ ಮಣ್ಣಲ್ಲಿ ಕಂಡು ಬರ್ತಾವೆ. ಮತ್ತೆ ಜೈವಿಕ ಅಂಶಗಳು ಅಂದ್ರೆ ಹೇಳಿದ್ನಲ್ಲ, ಅದೇ ಮರಗಳಿಂದ ಉದುರಿದಂತ ಎಲೆಗಳು, ಅದರ ರೆಂಬೆಗಳು, ಕೊಂಬೆಗಳು, ಹಣ್ಣು, ಕಾಯಿ, ಇತರೆ ವಸ್ತುಗಳು ಹಾಗೂ ಪ್ರಾಣಿಗಳಿಂದ ಪ್ರಾಣಿ ಅಥವಾ ಪಕ್ಷಿಗಳಿಂದ ಉಳಿದಂತ ಜೈವಿಕ ಅಂಶಗಳು. ಜೈವಿಕ ಅಂಶಗಳು ಅಲ್ಲಿರುವಂತ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಂದ ಅದು ಕರಗಿ ಈ ಮಣ್ಣಲ್ಲಿ ಸೇರುವುದು. ಅದನ್ನು ನಾವು ಜೈವಿಕ ಅಂಶಗಳ ಕ್ರಿಯೆ ಅಂತ ಕರಿತೀವಿ. ಎರಡನೇ ಹಂತದೊಳಗ ಎರಡನೇ ಹಂತ. ಈ ಹಂತದೊಳಗ ಎರಡನೇ ಹಂತಪ್ಪ ಅಂತಂದ್ರ ವಿಭಾಗ ಎದಿಂದ ಬಿ ವರೆಗೂ. ಓಕೆ, ಎರಡನೇ ಹಂತದೊಳಗ ಯಾವ ರೀತಿ ಮಣ್ಣು ಬರ್ತೈತಪ್ಪ ಅಂತಂದ್ರೆ ನಗ್ನೀಕರಣ ಕರ್ತೃಗಳಿಂದ ತಗ್ಗು ಪ್ರದೇಶಗಳಲ್ಲಿ ಬಂದು ಸೇರಿದಂತ ಮಣ್ಣು ಹಾಗೂ ಇದರ ತಳಭಾಗ. ಈ ಪದರದಲ್ಲಿರುವಂತ ಮಣ್ಣು ಪ್ರಮುಖವಾಗಿ ನೀರಿನ ಮಳೆ ನೀರಾಗಿರ್ಬೋದು ಅಥವಾ ಬೇರೆ ಮೂಲಗಳಿಂದ ಬಂದಂತ ನೀರುಗಳಿಂದ ಇಲ್ಲಿರುವಂತ ಖನಿಜಾಂಶಗಳು ಕೆಳಗಿನ ಎದಿಂದ ಬಿ ಪದರಿಗೆ ಶಿಫ್ಟ್ ಆಗ್ತೈತಿ. ಅಂದ್ರೆ ಇಲ್ಲಿರುವಂತ ನೀರು ಹರಿಯುವಾಗ ನೀರಿಗೆ ಕರಗುವಂತ ಖನಿಜಾಂಶಗಳು ಏನಾಗ್ತಾವು, ನೀರಿನಲ್ಲಿ ಕೆಳಗಿನ ಪದಕ್ಕೆ ಬರ್ತಾವು. ಆದ ಕಾರಣ ಎರಡನೇ ಹಂತದಲ್ಲಿರುವಂತ ಎ ಇಂದ ಬಿ ಯಲ್ಲಿ ಇರುವಂತ ವಲಯದ ಮಣ್ಣುಗಳನ್ನು ನಾವು ತೊಳಿಸಲ್ಪಡುವಿಕೆ ಮಣ್ಣು ಅಂತ ಕರಿತೀವಿ. ಇಲ್ಲಿರುವಂತಹ ಖನಿಜಾಂಶಗಳು ನೀರಿನಲ್ಲಿ ಕರಗಿ ಕೆಳಗಿರುವಂತ ಪದರಿಗೆ ಹೋಗುತ್ತೆ. ಆದ ಕಾರಣ ಇಲ್ಲಿ ಮಣ್ಣು ತೊಳಿಸಲ್ಪಡುವಂತ ಕಾರ್ಯವನ್ನ ಮಾಡಬೇಕು. ಅದೇ ರೀತಿಯಾಗಿ ಮೂರನೇ ಹಂತದ ಪ್ರಕ್ರಿಯೆಯಲ್ಲಿ ಮೂರನೆಯ ಹಂತ ಅಂದ್ರೆ ಬಿ ಇಂದ ಸಿ ಈ ಭಾಗದೊಳಗ ಇಲ್ಲಿರುವಂತ ಖನಿಜಾಂಶಗಳು ಮೂರನೇ ಹಂತದೊಳಗ ಶೇಖರಣೆ ಆಗಿರ್ತದೆ. ಈ ಮೂರನೇ ಹಂತದೊಳಗ ಶೇಖರಣೆ ಆದಂತ ಖನಿಜಾಂಶಗಳು ಅವು ಏನ್ ಮಾಡ್ತಾವು, ಇಲ್ಲಿ ಸ್ಟಾಪ್ ಆಗ್ತಾವು. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಬಂದಂತ ಖನಿಜಾಂಶಗಳು ಇಲ್ಲಿರುವ ಮಣ್ಣಿನ ಪದರು ಅತ್ಯಂತ ಸೂಕ್ಷ್ಮವಾಗಿ ಗಟ್ಟಿಯಾದ ರೀತಿಯಲ್ಲಿ ಮಣ್ಣು ಮಾರ್ಪಾಡಾಗಿರುತ್ತೆ. ಆದ ಕಾರಣ ಇಲ್ಲಿಂದ ಬಂದಂತ ಖನಿಜಾಂಶಗಳನ್ನ ಈ ಹಂತದಲ್ಲಿರುವ ಮಣ್ಣು ಕೆಳಗಡೆ ಬಿಡೋದಿಲ್ಲ, ಇದು ಇಲ್ಲಿ ತಡೆ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಇದ್ರೊಳಗೆ ನಾವು ಮತ್ತೆ ಎರಡು ಭಾಗಗಳನ್ನ ಕಾಣ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಎಲ್ಯುವಿಯೇಷನ್. ಒಂದನೇದು
ಎಲಿವೇಶನ್ ಅಂದ್ರೆ ಎಲಿವಿಯೇಷನ್ ಅನ್ನೋಂತ ಪದ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ 3ನೇ ಹಂತದೊಳಗಿರುವಂತ ಮಣ್ಣಿನಲ್ಲಿ ಅಂದ್ರ ಬಿ ವಲಯ, ಈ ಬಿ ವಲಯದೊಳಗ ಇಲ್ಲಿಂದ ತೊಳಸಲ್ಪಟ್ಟ ರಾಸಾಯನಿಕ ಪದಾರ್ಥಗಳು ಬಿ ವಲಯದೊಳಗ ಸ್ಟಾಪ್ ಆಗ್ತವು. ಅದಕ್ಕೆ ನಾವು ಎಲಿವಿಯೇಷನ್ ಅಂದ್ರೆ ಇಲ್ಲಿರುವಂತ ರಾಸಾಯನಿಕ ಪದಾರ್ಥಗಳು ಇದು ಕೂಡ್ಕೊಳ್ತೈತಿ, ಅದಕ್ಕೆ ನಾವು ಎಲಿವಿಯೇಷನ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ಇಲಿವಿಯೇಷನ್ ಇದು ಎಲಿವಿಯೇಷನ್, ಇದು ಇ ಇಲಿವಿಯೇಷನ್ ವಿಯೇಷನ್, ಇದು ಎ ಮತ್ತು ಇದು ಇ. ಹೌದಾ? ಇಲಿವಿಯೇಷನ್ ಅಂದ್ರ ಏನು? ಇದು ಏನದ ಸಿ ವಲಯ. ಇಲಿವಿಯೇಷನ್ ಜಾಗದೊಳಗ ಸಿ ವಲಯ, ಈ ಸಿ ವಲಯದೊಳಗ 2ನೇ ಹಂತದ್ದು ಮತ್ತು ಬಿ ವಲಯದೊಳಗಿರುವಂತಹ ರಾಸಾಯನಿಕ ಪದಾರ್ಥಗಳು ಎರಡು ಸೇರಿ ಇಲ್ಲಿ ಸ್ಟಾಪ್ ಆಗ್ತವೆ. ಇಲ್ಲಿಂದ ಈ ಕಡೆ ಯಾವುದೇ ರೀತಿಯಾಗಿ ತೊಳಸಲ್ಪಡೋದಿಲ್ಲ, ಆ ರಾಸಾಯನಿಕ ವಸ್ತುಗಳು ಕೆಳಗಡೆ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿರುವಂತ ಮಣ್ಣಿನ ಜೋಡಣೆ ಅತ್ಯಂತ ಕಠಿಣವಾಗಿರ್ತೈತಿ, ಹಿಂಗಾಗಿ ಅದು ಮುಂದಕ್ಕೆ ಬಿಡುವುದಿಲ್ಲ. ಇಲ್ಲಿ ಇಲ್ಲಿರುವಂತ ರಾಸಾಯನಿಕ ವಸ್ತುಗಳು ಸಿ ವಲಯದ ಮತ್ತು ಮೇಲ್ಗಡೆ ಬಂದಂತಹ ರಾಸಾಯನಿಕ ವಸ್ತುಗಳನ್ನ ಮಿಕ್ಸ್ ಮಾಡ್ಕೋತೈತಿ. ಅದಕ್ಕೋಸ್ಕರ ನಾವು ಇದನ್ನ ಇಲಿವಿಯೇಷನ್ ಅಂತೇಳಿ ಕರಿತೀವಿ. ಓಕೆ, ಈಗ ಬಿ ವಲಯದಲ್ಲಿರುವಂತ ರಾಸಾಯನಿಕ ವಸ್ತುಗಳ ಮಿಶ್ರಣವನ್ನ ಏನೆಂದು ಕರೀತಾರೆ ಅಂತಂದ್ರ ಎಲಿವಿಯೇಷನ್. ಓಕೆ, ಅದೇ ರೀತಿ ಸಿ ವಲಯದಲ್ಲಿರುವಂತ ರಾಸಾಯನಿಕ ವಸ್ತುಗಳ ಮಿಶ್ರಣಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಇಲಿವಿಯೇಷನ್. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಿ ವಲಯದ ಕೇಳಿ ಇಲಿವಿಯೇಷನ್ ಅಂತ ಕೊಟ್ಟಪ್ಪ ಅಂತಂದ್ರ ನೀವು ಇಲಿವಿಯೇಷನ್ ಅಂತ ಹಾಕಿದ್ರೆ ಬಿ ವಲಯಕ್ಕೆ ಹಾಕಿದ್ರೆ ಇದು ನಿಮ್ಮ ಉತ್ತರ ತಪ್ಪಾಗ್ತೈತಿ. ಅದಕ್ಕೆ ಒಂದೇದು ಎ ಮತ್ತು ಇ. ಓಕೆ, ಬಿ ಅಂದ್ರೆ ಎ, ಸಿ ಅಂದ್ರ ಇ, ಬಿ ಎ ಅಂದ್ರ ಬಿ, ಇ ಅಂದ್ರ ಸಿ. ಓಕೆ, ಇದರೊಳಗೆ ಪ್ರಮುಖವಾಗಿ ತೊಳಿಸಲ್ಪಡುವಂತಹ ರಾಸಾಯನಿಕ ವಸ್ತು ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ರಾಸಾಯನಿಕ ವಸ್ತು ಈ 2ನೇ ಹಂತದಿಂದ 3ನೇ ಹಂತಕ್ಕೆ ತೊಳಸಲ್ಪಡುವಂತ ವಸ್ತು ಆಗೈತಿ. ಇದು ನೀರಿನಿಂದ ತೊಳಸಲ್ಪಡ್ತೈತಿ, ನೀರಿನೊಳಗೆ ಇದು ಮಿಶ್ರಣ ಆಗ್ತೈತಿ. ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಇನ್ನೊಂದು ಪ್ರಕ್ರಿಯೆ ಒಳಗ, ಈ 3ನೇ ಹಂತದೊಳಗ ಇನ್ನೊಂದು ಪ್ರಕ್ರಿಯೆ ಆಗ್ತೈತಿ. ಅದು ಏನಪ್ಪಾ ಅಂತಂದ್ರ ಕೇಶಾಕರ್ಷಣ ಕ್ರಿಯೆ. ಇದು ನೋಟ್ ಡೌನ್ ಮಾಡ್ಕೊರಿ, ಇದು ಇಂಪಾರ್ಟೆಂಟ್ ಅದ. ಕೇಶಾಕರ್ಷಣ ಕೇಶಾಕರ್ಷಣೆ ಕೇಶಾಕರ್ಷಣ ಕ್ರಿಯೆ ಅಂದ್ರೆ ಏನು? ಕೇಶಾಕರ್ಷಣ ಕ್ರಿಯೆ ಅಂದ್ರೆ ಏನು? ಇದು ಯಾವ ರೀತಿ ಆಗ್ತೈತಿ? ಇದು ಆಗುವಂತ ಸ್ಥಳ ಎಲ್ಲಿ? ಕೇಶಾಕರ್ಷಣ ಅಂದ್ರ ಪ್ರಮುಖವಾಗಿ ಮರಳುಗಾಡು ಮತ್ತು ಉಷ್ಣ ಪ್ರದೇಶದಲ್ಲಿ, ಸಾಗರದೊಳಗಿರುವಂತ ನೀರು ವಾತಾವರಣದಲ್ಲಿರುವಂತ ಅತಿಯಾದ ಉಷ್ಣಾಂಶದಿಂದ ಏನಾಗಿರ್ತೈತಿ?
ಕೆಲವು ಪ್ರಮಾಣದೊಳಗ ಆವಿ ರೂಪದೊಳಗ ಹೋಗಿರ್ತತಿ. ಇನ್ನುಳಿದಂತ ಕೆಲವು ಪ್ರಮಾಣದೊಳಗ ಇಲ್ಲಿರುವಂತ ಭೂಮಿಯಲ್ಲಿರುವಂತ ಮಣ್ಣಿನಲ್ಲಿ ಇಂಗಿ ಹೋಗಿರ್ತತಿ. ಈ ಇಂಗಿ ಹೋದಂತ ಮಣ್ಣು ಏನಾಗ್ತತಿ, ನೀರು ಏನಾಗ್ತತಿ, ಇಲ್ಲಿರುವಂತ ನೀರು ಅತಿಯಾದ ಉಷ್ಣಾಂಶದಿಂದ ಇಲ್ಲಿ ಬರಡಾಗಿರ್ತತಿ. ತಗ್ಗು ಪ್ರದೇಶದೊಳಗ ನೀರು ಮ್ಯಾಗ ಬರ್ತತಿ. ಇಲ್ಲಿರುವಂತ ನೀರು ಮ್ಯಾಗ ಬರುವಂತ ಕ್ರಿಯೆಗೆ ನಾವು ಕೇಶಾಕರ್ಷಣ ಅಂತ ಹೇಳ್ತೀವಿ. ಅಂದ್ರ ಭೂಮಿಯಲ್ಲಿರುವ ವಾತಾವರಣಕ್ಕ ಕೆಳಗಿರೋ ನೀರು ಮ್ಯಾಗ ಬರ್ತತಿ. ಮ್ಯಾಗ ಬಂದಂತ ಸಂದರ್ಭದೊಳಗ ಸೂರ್ಯನ ಉಷ್ಣಾಂಶಕ್ಕೆ ಆವಿಯಾಗಿ ಹೋಗ್ತತಿ ನೀರು. ಈ ನೀರೊಳಗೆ ಪ್ರಮುಖವಾಗಿ ಏನಿರ್ತತಿ, ಇಲ್ಲಿರುವಂತ ಲವಣಾಂಶ ಮತ್ತ ಈ ನೀರಿನೊಳಗಿರುವಂತ ಲವಣಾಂಶ ಇದೆಲ್ಲ ಏನಾಗಿರ್ತತಿ, ಈ ನೀರೊಳಗೆ ಜಮಾ ಆಗಿರ್ತತಿ. ಈ ನೀರು ಮೇಲೆ ಬಂದಾಗ ಮತ್ತೆ ಅದು ರಿಟರ್ನ್ ಆಗಿ ಈ ನೀರು ಅತ್ಯಂತ ಲವಣಾಂಶದಿಂದ ಕೂಡಿರ್ತತಿ. ನೀರು ಆವಿಯಾದಂತ ಸಂದರ್ಭದೊಳಗ ಇದರ ಲವಣಾಂಶ ಪದಾರ್ಥ ಈ ಭಾಗದೊಳಗ ಉಳ್ಕೊಂಡಿರ್ತತಿ. ಇದಕ್ಕೆ ನಾವು ಕೇಶಾಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ. ನಾಲ್ಕನೇ ಹಂತದೊಳಗ ಮಣ್ಣು ಏನು ಯಾವ ರೀತಿ ಅದ, ನಾಲ್ಕನೇ ಹಂತ. ನಾಲ್ಕನೇ ಹಂತದೊಳಗ ಪ್ರಮುಖವಾಗಿ ಮಣ್ಣು ತನ್ನ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನ ಕಾಣ್ತೈತಿ. ಯಾವ ರೀತಿ ಅಂದ್ರೆ ಭೂಮಿಯ ಮೇಲೆ ಇದು ಮಣ್ಣು ಐತಿ. ಇದ್ರೊಳಗೆ ಹಲವಾರು ಖನಿಜಾಂಶಗಳು ಮಿಶ್ರಣ ಆಗಿದಾವ. ಇಲ್ಲಿ ಜಾಸ್ತಿ ಮಳಿ ಆಗ್ತೈತಿ. ಈ ಪ್ರದೇಶದೊಳಗ ಒಂದು ಪ್ರದೇಶದೊಳಗ ಜಾಸ್ತಿ ಮಳಿ ಆಗ್ತೈತಿ. ಈ ಮಳೆಯಿಂದ ಇಲ್ಲಿರುವಂತ ಖನಿಜಾಂಶಗಳು ಕರಗಿ ಈ ವಲಯದೊಳಗೆ ಹೋಗ್ತವೆ. ಹೌದಾ? ಅದೇ ರೀತಿಯಾಗಿ ಹಿಮಾವೃತ ಪ್ರದೇಶ, ಈಗ ಉತ್ತರ ಧ್ರುವ ಇರುವುದು ಅಥವಾ ದಕ್ಷಿಣ ಧ್ರುವದೊಳಗೆ ಏನೈತಿ, ಹಿಮದಿಂದ ಆವೃತವಾದಂತ ಪ್ರದೇಶ ಇಲ್ಲಿ ನಾವು ಕಾಣ್ತೀವಿ. ಈ ಪ್ರದೇಶದೊಳಗ ಹಿಮದಿಂದ ಆದ ಮಳೆಯಿಂದ ಮತ್ತು ಹಿಮದ ಇರುವಿಕೆಯಿಂದ ಈ ಪ್ರದೇಶದೊಳಗ ಉಷ್ಣಾಂಶ ಕಡಿಮೆ ಇರ್ತೈತಿ. ಆದ ಕಾರಣ ಇಲ್ಲಿರುವಂತ ಪದಾರ್ಥಗಳು ಅಂದ್ರ ಗಿಡಗಳು ಕಡಿಮೆ ಇದ್ರು ಅಪರೂಪ. ಗಿಡಗಳು ಮತ್ತು ಪ್ರಾಣಿಗಳ ಅವಶೇಷಗಳು ಇಲ್ಲಿ ಕರಗುವುದಿಲ್ಲ. ಓಕೆ, ಇಲ್ಲಿ ಫಂಗಸ್ ಮತ್ತ ಬ್ಯಾಕ್ಟೀರಿಯಾಗಳು ಜೀವಿಸಕ್ ಸಾಧ್ಯ ಆಗುದಿಲ್ಲ. ಇಲ್ಲಿರುವಂತ ತಂಪು ವಾತಾವರಣದಿಂದಾಗಿ ಇಲ್ಲಿ ಕೊಳೆಯುವಿಕೆ ಪ್ರಮಾಣ ಕಮ್ಮಿ ಇರ್ತೈತಿ. ಇಲ್ಲಿರುವಂತ ಮಣ್ಣಿಂದ ಗುಣಲಕ್ಷಣಗಳು ಬೇರೆ ಇರ್ತಾವು. ಅದೇ ರೀತಿಯಾಗಿ ಮರುಭೂಮಿ ಪ್ರದೇಶದೊಳಗ ಇಲ್ಲಿ ಮಳಿ ಮತ್ತು ಸಸ್ಯಗಳ ಅವಶೇಷಗಳು, ಪ್ರಾಣಿಗಳ ಅವಶೇಷಗಳು ಇರುವುದಿಲ್ಲ. ಆದ ಕಾರಣ ಇಲ್ಲಿರುವಂತ ಮಣ್ಣು ಇದು ಬೇರೆ ರೀತಿಯಲ್ಲಿ ಮಾರ್ಪಾಡನ್ನು ಹೊಂದೈತಿ. ಓಕೆ, ಇಲ್ಲಿ ಏನಾಗ್ತೈತಿ, ಈ ಪ್ರದೇಶದೊಳಗ ಮಳೆ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಖನಿಜಾಂಶಗಳನ್ನ ಕಳ್ಕೊತೈತಿ. ಮತ್ತ ಇಲ್ಲಿ ಭೂಮಿ ಮೇಲೆ ಕೊಳೆಯುವಿಕೆ ಪ್ರಕ್ರಿಯೆಯಿಂದಾಗಿ ಮಣ್ಣು ಮತ್ತೆ ತನ್ನ ಫಲವತ್ತತೆಯನ್ನ ಮಾರ್ಪಾಡುಗೊಳಿಸುತ್ತೆ. ಅಂದ್ರೆ ಇಲ್ಲಿ ಕಳ್ಕೊಂಡ್ರು ಸಹ ಜಾಸ್ತಿ ನೀರಿನಿಂದ ಕಳ್ಕೊಂಡ್ರು ರೀಸೈಕಲ್ ಆಗಿ ಮಣ್ಣು ಫಲವತ್ತತೆಯನ್ನ ಕಾಪಾಡ್ಕೊಳ್ತೈತಿ. ಈ ರೀತಿಯಾಗಿ ನಾಲ್ಕನೇ ಹಂತದೊಳಗ ಮಣ್ಣು ಬದಲಾವಣೆಯನ್ನ ಹೊಂದೈತಿ. ಇದಕ್ಕೆ ನಾವು ಹ್ಯೂಮಿಫಿಕೇಶನ್ ಅಂತೇಳಿ ಕರಿತೀವಿ. ಹ್ಯೂಮಿಫಿಕೇಶನ್ ನೋಟ್ ಡೌನ್ ಮಾಡ್ಕೊರಿ. ನಾಲ್ಕನೇ ಹಂತದೊಳಗ ಜೈವಿಕಾಂಶಗಳು ಕೊಳೆತು ಮಣ್ಣಿನಲ್ಲಿ ಸೇರೋದಕ್ಕ ನಾವು ಹ್ಯೂಮಿಫಿಕೇಶನ್ ಅಂತೇಳಿ ಕರಿತೀವಿ. ಇದ್ರೊಳಗ ಖನಿಜಗಳ ಸಂಯೋಜನೆ ಆಧಾರದ ಮೇಲೆ, ಈಗ ಖನಿಜಗಳ ಸಂಯೋಜನೆ ಆಧಾರದ ಮೇಲೆ ಎಷ್ಟು ವಿಭಾಗಗಳಾಗಿ ನಾವು ಕಾಣ್ತೀವಿ.
ಅದರೊಳಗೆ ಯಾವ್ಯಾವ ಖನಿಜಗಳು ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಇವಾಗ ನಾವು ನೋಡೋಣ. ಇದು ಕ್ಲಿಯರ್ ಅಲ್ಲ? ಮಣ್ಣು ಹೇಗೆ ನಿರ್ಮಾಣ ಆಯ್ತು, ಮಣ್ಣು ಅಂದ್ರೆ ಏನು, ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ, ಮಣ್ಣಿನ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಎಷ್ಟು ವಿಭಾಗಗಳು, ಎಷ್ಟು ಪ್ರಕಾರದ ನಾವು ಮಣ್ಣುಗಳನ್ನ ಮೂಲ ಹಂತದಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ನೋಡಿದ್ವಿ. ಇದ್ರೊಳಗೆ ಏನಾದ್ರು ಡೌಟ್ಸ್ ಅದ? ಓಕೆ, ಇವಾಗ ಖನಿಜಗಳ ಸಂಯೋಜನೆ. ಖನಿಜಗಳ ಸಂಯೋಜನೆ ಯಾವ ಪ್ರಕಾರದ ಮಣ್ಣದೊಳಗ ಏನು ಖನಿಜಗಳು ಹೊಂದೆವು, ಎಷ್ಟು ಪ್ರಮಾಣದೊಳಗದಾವು, ಯಾವ ಖನಿಜಾಂಶಗಳು ಆ ಮಣ್ಣಿನೊಳಗಿದಾವು, ಅದರ ಆಧಾರದ ಮೇಲೆ ನಾವು ಖನಿಜಗಳ ಸಂಯೋಜನೆ ಆಧಾರದ ಮೇಲೆ ಕೆಲವೊಂದಿಷ್ಟು ವಿಭಾಗಗಳನ್ನ ಮಾಡ್ತೀವಿ. ಆ ಮಣ್ಣುಗಳಿಗೆ ನಾವು ಏನೇನ್ ಅಂತೀವಿ. ಇದ್ರೊಳಗೂ ನಾವು ಪ್ರಮುಖವಾಗಿ 4 ಪ್ರಕಾರದ ಮಣ್ಣುಗಳನ್ನ ಕಾಣ್ತೀವಿ. ಫೋರ್ ಟೈಪ್ಸ್ ಮಣ್ಣನ್ನ, ಸಾಯಿಲ್ಸ್ ನಾವು ಇದ್ರಾಗ ಕಾಣ್ತೀವಿ. ಅವು ಯಾವ್ಯಾವು? ಪ್ರಥಮವಾಗಿ ಸಿಲಿಕಾ. ಸಿಲಿಕಾ ಸಿಲಿಕಾ ಅಂದ್ರೆ ಏನು? ಈ ಸಿಲಿಕಾ ಮಣ್ಣಿನೊಳಗ ಏನೇನು ಖನಿಜಾಂಶಗಳನ್ನ ಈ ಮಣ್ಣು ಒಳಗೊಂಡೈತಿ. ಪ್ರಮುಖವಾಗಿ ಸಿಲಿಕಾ ಅಂತ ಹೇಳಕ್ ಬಂತಪ್ಪ ಅಂತಂದ್ರ, ಈ ಮಣ್ಣಿನೊಳಗ ಸಿಲಿಕೇಟ್ ಅನ್ನೋ ಪದಾರ್ಥ ಜಾಸ್ತಿ ಇದ್ರೊಳಗ ಸಿಲಿಕೇಟ್ ಆಕ್ಸೈಡ್ಗಳು ಇರೋದ್ರಿಂದ ಇದನ್ನ ನಾವು ಸಿಲಿಕಾ ಅಂತ ಹೇಳಿ ಕರೆದ್ವಿ. ಈ ಮಣ್ಣಿನ ಗುಣಲಕ್ಷಣ ಏನು, ಇದು ಯಾವ ರೀತಿ ತಯಾರಾಗ್ತತಿ? ಸಿಲಿಕಾ ಮೂಲ ಶಿಲೆಯಿಂದ ಬಂದಂತ ಖನಿಜಾಂಶಗಳಲ್ಲಿ ಸಿಲಿಕೇಟ್ ಆಕ್ಸೈಡ್ ಪ್ರಮಾಣವನ್ನ ಜಾಸ್ತಿ ಹೊಂದಿರ್ತತಿ. ಆದ ಕಾರಣ ಈ ಮಣ್ಣು ಸಿಲಿಕೇಟ್ ಮಣ್ಣು ಜಾಸ್ತಿ ಹರಳಾಗಿ ಇರ್ತತಿ. ಉದಾಹರಣೆಗೆ ಯಾವ ತರ ಅಂದ್ರ ಉಸುಕು, ಮರುಳಿನ ತರ ಹರಳಾದ ಕಣಗಳಿಂದ ಅತ್ಯಂತ ಸಣ್ಣ ಸೂಕ್ಷ್ಮ ಕಣಗಳಿಂದ ಅಂದ್ರೆ ಹರಳಾಗಿ ಕೂಡಿರ್ತತಿ. ಇದ್ರೊಳಗ ಸಿಲಿಕೇಟ್ ಆಕ್ಸೈಡ್ ಇರ್ತತಿ. ಆದ ಕಾರಣ ನಾವು ಈ ಸಿಲಿಕೇಟ್ ಆಕ್ಸೈಡ್ ಅನ್ನೋ ಖನಿಜ ಇದರಿಂದ ನಾವು ಸಿಲಿಕಾ ಅಂತೇಳಿ ಈ ಮಣ್ಣಿಗೆ ಕರಿತೀವಿ. ಎರಡನೇದಾಗಿ ಜೇಡಿ ಮಣ್ಣು. ಸಾಮಾನ್ಯವಾಗಿ ಜೇಡಿ ಮಣ್ಣಿನ ಕೇಳಿರ್ತೀವಿ. ಜೇಡಿ ಮಣ್ಣಿನ ಗುಣಲಕ್ಷಣ ಏನು, ಅದರೊಳಗೆ ಏನೇನದ? ನಾವು ಅಷ್ಟ ಕಾಣ್ತೀವಿ. ಜೇಡಿ ಒಳಗ ಜೇಡಿ ಮಣ್ಣು ನಿರ್ಮಾಣ ಆಗಿರ್ತದೆ. ಜೇಡಿ ಮಣ್ಣು ಯಾವ ತರ ಇರುತ್ತೆ? ಸೂಕ್ಷ್ಮ ಕಣಗಳಿಂದ ಕೂಡಿರ್ತತಿ. ಇದು ಜೇಡಿ ಮಣ್ಣು ಕೆಲವು ಪ್ರದೇಶದೊಳಗ ಕೆಲವು ರೀತಿ ಇರ್ತತಿ. ಪ್ರಮುಖವಾಗಿ ಇದರಲ್ಲಿರುವಂತ ವಸ್ತುಗಳು ಜೇಡಿ ಮಣ್ಣಿನೊಳಗ ಏನೇನ್ ಇರ್ತತಿ? ಜೇಡಿ ಮಣ್ಣಿನೊಳಗ ಇದು ನೋಟ್ ಡೌನ್ ಮಾಡ್ಕೊರಿ.
ಯಾವ್ಯಾವ ಖನಿಜಾಂಶಗಳು ಇರ್ತಾವ ಅಂತೇಳಿ. ಸಿಲಿಕೇಟ್ ಒಂದು, ಸಿಲಿಕೇಟ್, ಕಬ್ಬಿಣ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಸೋಡಿಯಂ ಮತ್ತ ಅದ್ರ ಜೊತೆಗೆ ಅಲ್ಯೂಮಿನಿಯಂ ಖನಿಜಗಳು ಈ ಜೇಡಿ ಮಣ್ಣ ಒಳಗೊಂಡಿರ್ತೈತಿ. ಈ ಅಲ್ಯೂಮಿನಿಯಂ ಖನಿಜಗಳು ಏನ್ ಮಾಡ್ತಾವು? ಅಲ್ಯೂಮಿನಿಯಂ ಖನಿಜಗಳು ಭೂಮಿಯ ಮೇಲಿರುವ ನೀರನ್ನ, ಅಂದ್ರ ಮಳೆ ಆದಾಗ ಅಥವಾ ವಿವಿಧ ಮೂಲಗಳಿಂದ ಬಂದಂತ ನೀರನ್ನ ಇವು ಜಾಸ್ತಿ ಹೀರ್ಕೊಳ್ತಾವು. ಯಾವುದು? ಅಲ್ಯೂಮಿನಿಯಂ ಖನಿಜಗಳು ಈ ನೀರನ್ನ ಹೀರ್ಕೊಂಡು ತಡೆಗಟ್ತಾವೆ. ಅಂದ್ರ ಜಾಸ್ತಿ ದಿನಗಳ ಕಾಲ ನೀರನ್ನ ಹಿಡಿದಿಟ್ಟುವಂತ ಶಕ್ತಿ ಅಲ್ಯೂಮಿನಿಯಂ ಖನಿಜಗಳು ಇರುತ್ತೆ. ಆದ ಕಾರಣ ಜೇಡಿ ಮಣ್ಣು ಜಾಸ್ತಿ ನೀರನ್ನ ಹೊರಬಿಡಂಗಿಲ್ಲ. ಇದು ಫಲವತ್ತಾದಂತ ಗುಣಗಳನ್ನ ಈ ಜೇಡಿ ಮಣ್ಣು ಹೊಂದೈತಿ. ನೀರು ಸರಾಗವಾಗಿ ಪಾಸ್ ಆಗ್ತಿತ್ತಪ್ಪ ಅಂದ್ರೆ ಏನಾಗ್ತತಿ ಮಣ್ಣೊಳಗ? ನೀರು ಸರಾಗವಾಗಿ ಪಾಸ್ ಆದ್ರೆ ಏನಾಗತಿ? ನೀರು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಆ ಮಣ್ಣಿನೊಳಗಿತ್ತರ ಏನಾಗತಿ? ಅದಕ್ಕೆ ಡಿಫ್ರೆನ್ಸ್ ಏನು? ಓಕೆ, ಪ್ರಮುಖವಾಗಿ ಇಲ್ಲಿ ಈ ಮಣ್ಣಲ್ಲಿ ನೀರಿನ ಆಗಮನದಿಂದ ತೊಳಿಸಲ್ಪಡುವಿಕೆ ಪ್ರಾರಂಭ ಆಯ್ತಪ್ಪ ಅಂದ್ರೆ ಖನಿಜಾಂಶಗಳು ಮತ್ತು ನೀರಿನ ಫಲವತ್ತತೆ ಏನಾಗ್ತತಿ? ಕೆಳಭಾಗದಲ್ಲಿ ಹೋಗ್ತತಿ. ಆದ ಕಾರಣ ಏನು ಮಣ್ಣು ಫಲವತ್ತತೆ ಇರಂಗಿಲ್ಲ. ಇದು ಬೆಳೆಯಕ ಯೋಗ್ಯ ಇರ್ತತಿ. ಅಂದ್ರೆ ನಾವು ಕೃತಕ ಗೊಬ್ಬರವನ್ನು ಹಾಕೊಂಡು ಇಲ್ಲಿ ನಾವು ರೆಡಿ ಮಾಡ್ಕೋಬಹುದು. ಇಲ್ಲಿ ನಮಗ ಈ ಮಣ್ಣು ರೆಡಿ ಇರ್ತತಿ ಆಲ್ರೆಡಿ, ನಾವು ಏನು ಹಾಕೋದು ಬೇಕಾಗಿಲ್ಲ. ಅಂದ್ರೆ ನೀರಿನ ಅಂಶ ಮುಂದಕ್ಕೆ ಬಿಡಂಗಿಲ್ಲ, ಅದು ಅಲ್ಲೇ ಉಳ್ಕೊಂಡು ಅಲ್ಯೂಮಿನಿಯಂ ಏನ್ ಮಾಡ್ತೈತಿ? ನೀರನ್ನ ಹಿಡಿದಿಟ್ಕೊಳ್ತೈತಿ. ಅಲ್ಲಿರುವಂತ ಲೋಕಾದ ರಾಸಾಯನಿಕ ಪದಾರ್ಥಗಳು ಏನಾಗ್ತಾವು? ಅದ್ರಾಗ ಸರಿಯಾಗಿ ಆ ನೀರಿನ ಇರುವಿಕೆಯಿಂದ ಮತ್ತೆ ಮಿಕ್ಸ್ ಆಗ್ತಾವ. ಕೆಲವೊಂದಿಷ್ಟು ಗಟ್ಟಿಯಾದಂತ ಖನಿಜಗಳು ಇರ್ತಾವ, ರಾಸಾಯನಿಕ ಪದಾರ್ಥ ಇರ್ತಾವ, ಅವು ಸಹ ಅದ್ರೊಳಗೆ ಮಿಕ್ಸ್ ಆಗಿ ಈ ಮಣ್ಣು ಫಲವತ್ತಾಗಿ ನಮಗ ಬೆಳೆಯಲು ಯೋಗ್ಯವಾದಂತ ಮಣ್ಣು ಆಗ್ತದೆ ಜೇಡಿ ಮಣ್ಣು. ಮೂರನೇದಾಗಿ ಸುಣ್ಣ. ಸುಣ್ಣ ಕೇಳಿರ್ಲ ಎಲ್ಲರೂ? ಸುಣ್ಣ ಅಂದ್ರೆ ಏನು? ಹೆಂಗಿರ್ತದೆ ಸುಣ್ಣ? ಸುಣ್ಣ ಹೆಂಗಿರ್ತತಿ? ಎಲ್ಲಿ ಸಿಗ್ತತಿ? ಅದರ ಗುಣಲಕ್ಷಣಗಳು ಏನು? ಸುಣ್ಣ ವೈಟ್ ಕಲರ್ ಇರ್ತತಿ. ಯಾಕೆ ವೈಟ್ ಕಲರ್ ಇರ್ತತಿ? ಸುಣ್ಣ ನಮಗೆ ಯಾವ ರೀತಿ ಸಿಗ್ತತಿ? ಡೈರೆಕ್ಟ್ ಆಗಿ ಸಿಗ್ತದೆ, ಶಿಲೆಗಳ ಪ್ರಕಾರದೊಳಗೆ ಸಿಗ್ತತಿ, ಹುಡಿ ಹುಡಿಯಾಗಿ ಸಿಗ್ತತಿ, ಎಷ್ಟು ಪ್ರಕಾರ ಹೋಗಿ ಸಿಗ್ತತಿ. ಸುಣ್ಣ ವೈಟ್ ಕಲರ್ ಹಾಕಿರ್ತತಿ. ಓಕೆ, ಇದು ಎದಕ್ಕೆ ಯೂಸ್? ಅದನ್ನ ನಾವು ಮುಂದೆ ಡಿಟೇಲ್ಸ್ ಆಗಿ ತಿಳ್ಕೊತೀವಿ. ಇವಾಗ ಖನಿಜಗಳ ಸಂಯೋಜನೆ ಮೇಲೆ ಯಾವ ತರ ನಾವು ಮಣ್ಣನ್ನು ಡಿವೈಡ್ ಮಾಡ್ತೀವಿ ಆ ವಿಷಯದೊಳಗ ಸುಣ್ಣ ಎದಕ್ಕೆ ಯೂಸ್ ಐತಿ, ಇದ್ರೊಳಗೆ ಏನೇನ್ ಐತಿ? ಸುಣ್ಣದೊಳಗ ಕಾರ್ಬೋನೇಟ್, ಸುಣ್ಣ ಕಾರ್ಬೋನೇಟಿನ ಇರುವಿಕೆಯನ್ನ ಸುಣ್ಣ ಒಳಗೊಂಡೈತಿ. ಓಕೆ, ಈ ಕಾರ್ಬೋನೇಟ್ ಇರೋದ್ರಿಂದ ನಮಗ ವ್ಯವಸಾಯದಲ್ಲಿ ಈ ಕಾರ್ಬೋನೇಟ್ ಅತ್ಯಂತ ಮುಖ್ಯವಾದಂಥದ್ದು. ಆದ ಕಾರಣ ಸುಣ್ಣ ವ್ಯವಸಾಯದ ಪ್ರದೇಶದಲ್ಲಿ ಅತ್ಯಂತ ಉಪಯುಕ್ತವಾದ್ದು. ಈ ಮಣ್ಣಿನೊಳಗೆ ನಾವು ವ್ಯವಸಾಯ ಮಾಡಕ ಅತ್ಯಂತ ಅನುಕೂಲ ಆಗಿರುತ್ತೆ. ಅದೇ ರೀತಿಯಾಗಿ 4ನೇದು ಕೊಳೆತ ಜೈವಿಕ ಅಂಶ. ಓಕೆ, ಅದೇ ರೀತಿಯಾಗಿ ಕೊಳೆತ ಜೈವಿಕಾಂಶ ಇದರೊಳಗೆ ಏನೇನು ಇರ್ತತಿ? ಕೊಳೆತ ಜೈವಿಕಾಂಶ ಅಂದ್ರೆ ಭೂಮಿ ಮೇಲೆ ಇರುವಂತ ಸಸ್ಯಗಳಿಂದ ಬಂದಂತ ಪದಾರ್ಥ ಮತ್ತು ಪ್ರಾಣಿಗಳಿಂದ ಬಂದಂತ ಪಳಿಕೆಗಳು, ಇಲ್ಲಿರುವಂತ ಶಿಲೀಂಧ್ರಗಳು ಮತ್ತು
ಬ್ಯಾಕ್ಟೀರಿಯಾಗಳಿಂದ ಈ ಮೂಲ ವಸ್ತುಗಳು ಕೊಳೆತು ಮಣ್ಣಿನಲ್ಲಿ ಸೇರ್ಪಡೆ ಆಗ್ತೈತಿ. ಅದಕ್ಕೆ ನಾವು ಕೊಳೆತ ಜೈವಿಕ ಅಂಶಗಳು ಅಂತೇಳಿ ಕರಿತೀವಿ. ಇದು ಅತ್ಯಂತ ಫಲವತ್ತಾಗಿದ್ದು, ಈ ಮಣ್ಣು ಅತ್ಯಂತ ಫಲವತ್ತಾಗಿದ್ದು ಯಾವ ಕಲರ್ ಹೊಂದಿರ್ತೈತಿ? ಕೊಳೆತ ಜೈವಿಕಾಂಶಗಳಿಂದಾಗಿ ಆದಂತಹ ಪದಾರ್ಥ ಮಿಶ್ರಣವಾದಂತಹ ಮಣ್ಣು ಕಪ್ಪು ಮಣ್ಣಾಗಿರ್ತೈತಿ. ಇದು ಹೆಚ್ಚು ಖನಿಜಗಳ ಸಂಯೋಜನೆ ಆಗುವುದರಿಂದ ಈ ಮಣ್ಣು ಅತ್ಯಂತ ಫಲವತ್ತತೆಯನ್ನ ಹೊಂದಿರ್ತೈತಿ. ಖನಿಜ ಸಂಯೋಜನೆ ಒಳಗ 4 ಟೈಪ್ಸ್ ನೋಡಿದ್ವಿ. ಅದ್ರೊಳಗ ಸಿಲಿಕಾ ಒಂದು, ಜೇಡಿ ಮಣ್ಣು, ಸಿಲಿಕಾ ಮಣ್ಣು, ಜೇಡಿ ಮಣ್ಣು, ಸುಣ್ಣದ ಮಣ್ಣು, ಕೊಳೆತ ಜೈವಿಕಾಂಶದ ಮಣ್ಣು. ಓಕೆ, ಸಿಲಿಕಾ ಒಳಗ ಸಿಲಿಕೇಟ್ ಆಕ್ಸೈಡ್ ಜಾಸ್ತಿ ಇರ್ತೈತಿ. ಜೇಡಿ ಮಣ್ಣು ಒಳಗ ಹಲವಾರು ಖನಿಜಾಂಶಗಳು ಮಿಕ್ಸ್ ಇರ್ತಾವು. ಸುಣ್ಣದೊಳಗ ಪ್ರಮುಖವಾಗಿ ಕಾರ್ಬೋನೇಟ್ ಇರ್ತೈತಿ. ಕೊಳೆತ ಜೈವಿಕಾಂಶದೊಳಗ ಇದ್ರೊಳಗೂ ಹಲವಾರು ಖನಿಜಗಳು ಸಂಯೋಜನೆ ಆಗಿ ಈ ಮಣ್ಣು ಫಲವತ್ತಾಗಿ ಇದು ಕಪ್ಪು ಬಣ್ಣದಿಂದ ಕೂಡಿರ್ತೈತಿ. ಈಗ ನಾವು ಮಣ್ಣನ್ನ ಜೈವಿಕಾಂಶದ ಆಧಾರದ ಮೇಲೆ 4 ರೀತಿಯಾಗಿ ನೋಡಿದ್ವಿ. ಅದೇ ರೀತಿಯಾಗಿ ಮಣ್ಣಿನ ಕಣರಚನೆ ಯಾವ ತರ ಅದ? ಮಣ್ಣಿನ ಕಣರಚನೆ ಅಂದ್ರೆ ಹಲವಾರು ವಿಧದ ಮಣ್ಣುಗಳಲ್ಲಿ ಮಣ್ಣಿನ ಕಣರಚನೆಗಳು ಬೇರೆ ಬೇರೆ ಆಗಿರ್ತೈತಿ. ಅದ್ರೊಳಗೆ ಎಷ್ಟು ಪ್ರಕಾರ ಅದಾವು ಅವನ್ನ ಈಗ ನೋಡೋಣ. ಪ್ರಮುಖವಾಗಿ 3 ಪ್ರಕಾರಗಳನ್ನ ನಾವು ಇದ್ರಾಗ ನೋಡ್ತೀವಿ. ಕಣರಚನೆ ಆಧಾರದ ಮೇಲೆ 3 ಪ್ರಕಾರ ನೋಡ್ತೀವಿ. ಅದ್ರೊಳಗ ಒಂದನೇದ್ದು ಮರಳು ಮಣ್ಣು. ಮಣ್ಣಿನ ಕಣರಚನೆ ಆಧಾರದ ಮೇಲೆ ನಾವು 3 ಟೈಪ್ಸ್ ಕಾಣ್ತೀವಿ. ಅದರೊಳಗ ಒಂದನೇದ್ದು ಮರಳು ಮಣ್ಣು. ಮರಳು ಮಣ್ಣಿನ ಗುಣಲಕ್ಷಣ ಏನು? ಸ್ಯಾಂಡಿ ಸಾಯಿಲ್. ಹೆಸರು ಹೇಳುವಂಗ ಮರಳು ಮಣ್ಣು. ಮರಳು ಯಾವ ತರ ಇರ್ತೈತಿ? ಕಣದಲ್ಲಿ ಇರ್ತೈತಿ. ಅದು ಗಟ್ಟಿಯಾಗಿ ಕಣಗಳ ಸಂಯೋಜನೆ ಬೇರೆ ಬೇರೆ ಆಗಿರ್ತೈತಿ. ಇದು ಹತ್ಯತೆ ಆಗಿರಂಗಿಲ್ಲ. ಹರಳುವ ರೂಪದಲ್ಲಿ ಬೇರೆ ಬೇರೆಯಾದಂತ ರೂಪದೊಳಗೆ ಮರಳು ಮಣ್ಣು ನಾವು ನೋಡ್ತೀವಿ. ಮರಳು ಮಣ್ಣು ಅಂದ್ರೇನು? ಮರಳಿಗೆ ನಾವು ಮರಳು ಮಣ್ಣು ಅಂತ ಕರಿತೀವಿ. ಓಕೆ, ಇದ್ರ ಗುಣಲಕ್ಷಣ ಏನು? ಪ್ರಮುಖವಾಗಿ ಮರಳು ಮಣ್ಣು ಇದ್ರೊಳಗ ನಾವು ಮರಳು ಮಣ್ಣಿನೊಳಗ ಮತ್ತೆ ನಾವು 3 ಪ್ರಕಾರದ ಮಣ್ಣುಗಳನ್ನ ಡಿವೈಡ್ ಮಾಡ್ತೀವಿ. ಅದ್ರೊಳಗ ನುಣುಪಾದ, ಉರುಟಾದ, ನುರುಜು. ನುಣುಪಾದ ಮಣ್ಣು, ನುರುಜಾದ. ಒಂದನೇದ್ದು ನುಣುಪಾದ, ಎರಡನೇದ್ದು ಉರುಟಾದ ಮತ್ತು ನುರುಜಾದ. ಉರುಟಾದ ಮರಳು ಮಣ್ಣು. ಇದ್ರೊಳಗೆ ನಾವು ಮತ್ತೆ ನುಣುಪಾದ, ನುರುಜು, ಉರುಟಾದ ಅಂತೇಳಿ 3 ಭಾಗಗಳನ್ನಾಗಿ ಇದ್ರೊಳಗ ಮಾಡ್ಕೊಂಡಿವಿ. ಈ ಮರಳು ಮಣ್ಣು ಯಾವ ರೀತಿ, ಇದರ ಗಾತ್ರ ಏನದ?
0.2 ಇದನ್ನು ಬರ್ಕೊಳ್ಳಿ. ಮರಳು ಮಣ್ಣಿನ ಗಾತ್ರ 0.2 ಮಿಲಿಮೀಟರ್. 0.2 ಮಿಲಿಮೀಟರ್ದಿಂದ 0.2 ಸಾರಿ 2 ಮಿಲಿಮೀಟರ್. 0.2 ಮಿಲಿಮೀಟರ್ನಿಂದ 2 ಮಿಲಿಮೀಟರ್. ಮರಳು ಮಣ್ಣಿನ ಗಾತ್ರ 0.2 ಮಿಲಿಮೀಟರ್ 2 ಮಿಲಿಮೀಟರ್ ಅಷ್ಟು ಈ ಮರಳು ಮಣ್ಣಿನ ಗಾತ್ರ ಒಳಗೊಂಡಿರ್ತೈತಿ. ಅದಕ್ಕೆ ನಾವು ಮಿಲಿಮೀಟರ್ ಒಳಗ ಅಳತೆ ಮಾಡ್ತೀವಿ ಮಣ್ಣಿನ ಗಾತ್ರವನ್ನು. ಇದ್ರ ಗುಣಲಕ್ಷಣ ಏನು? ಈಗ ಮರಳು ಮಣ್ಣುಗಳ ಹರಳುಗಳ ರೂಪದೊಳಗಿರ್ತತಿ. ಇದ್ರೊಳಗ ನೀರು ಏನಾಗ್ತತಿ, ಸರಾಗವಾಗಿ ಹಿಂಗಿ ಹೋಗ್ತತಿ, ಕೆಳಗಡೆ ಪದರಿಗೆ ಹೋಗ್ತತಿ. ನೀರು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಈ ಮರಳು ಮಣ್ಣಿನೊಳಗೆ ಇರಂಗಿಲ್ಲ. ಯಾಕಂದ್ರೆ ಇದು ಜಾಸ್ತಿ ರಂಧ್ರಗಳನ್ನು ಹೊಂದಿರ್ತತಿ. ನೀರು ಮತ್ತು ಗಾಳಿ ಈ ಮಣ್ಣಿನೊಳಗ ಸರಾಗವಾಗಿ ಪಾಸ್ ಆಗ್ತತಿ. ಅದಕ್ಕ ನಾವು ಇದ್ರೊಳಗೆ ಏನಾಗ್ತತಿ, ನೀರು ಮತ್ತು ಗಾಳಿ ಸರಾಗವಾಗಿ ಹೋಗೋದ್ರಿಂದ ಇದ್ರೊಳಗ ಖನಿಜಾಂಶಗಳು ಏನಾಗ್ತಾವು, ಆಟೋಮೆಟಿಕ್ ಆಗಿ ತೊಳಸಲ್ಪಡ್ತಾವು. ಇದ್ರೊಳಗ ಜೈವಿಕಾಂಶ ಕಡಿಮೆ ಇರ್ತತಿ. ಆದ ಕಾರಣ ಈ ಮಣ್ಣನ್ನು ನಾವು ನಿಸ್ಸಾರ ಮಣ್ಣು ಅಂತ ಹೇಳಿ ಕರಿತೀವಿ. ನಿಸ್ಸಾರ ಮಣ್ಣು. ನಿಸ್ಸಾರ ಮಣ್ಣು. ನಿಸ್ಸಾರ ಅಂತ ಯಾಕೆ ಕರೆದಿವಿ? ಇಲ್ಲಿ ಇದ್ರೊಳಗ ಜಾಸ್ತಿ ಜೈವಿಕಾಂಶಗಳು ಇರುವುದಿಲ್ಲ. ಆದ ಕಾರಣ ನಾವು ಮರಳು ಮಣ್ಣನ್ನ ನಿಸ್ಸಾರ ಮಣ್ಣು ಅಂತ ಹೇಳಿ ಕರೆದ್ವಿ. ಅದೇ ರೀತಿಯಾಗಿ ಇನ್ನೊಂದು ಹೆಸರು ಕರೀತಾರೆ, ನಿಸ್ಸಾರ ಮಣ್ಣು ಮತ್ತು ಹಗುರವಾದ ಮಣ್ಣು ಅಂತ ಹೇಳಿ ಮರಳು ಮಣ್ಣನ್ನ ನಾವು ಕರಿತೀವಿ. ಈ ಮಣ್ಣಿನೊಳಗ ಖನಿಜಾಂಶಗಳು ಕಡಿಮೆ ಅದಾವು, ಜೈವಿಕಾಂಶ ಕಡಿಮೆ ಐತಿ. ಈ ಮಣ್ಣಿನೊಳಗೆ ನಾವು ಬೆಳೆಗಳನ್ನ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಮ ಪ್ರದೇಶದೊಳಗ ಮರಳು ಮಣ್ಣು ಅಷ್ಟಾದ, ನಮಗೆ ಬೆಳೆಗಳು ಬೇಕು. ನಾವೇನ್ ಮಾಡ್ಬೇಕು? ಕೃತಕವಾದ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ಮಣ್ಣಿನಲ್ಲಿ ಬೆಳೆಗಳನ್ನ ಬೆಳಿಬಹುದು. ಎರಡನೇದಾಗಿ ರೇವೆ ಮಣ್ಣು. ಓಕೆ, ಈಗ ಒಂದ್ ಸೆಕೆಂಡ್. ನುಣುಪಾದ ಮಣ್ಣು, ನುರುಜು ಮಣ್ಣು, ಉರುಟಾದ ಮಣ್ಣು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾಗಿದೆ. ನುಣುಪಾದ ಮಣ್ಣು ಅಂದ್ರೆ ಇದ್ರೊಳಗ ಕಣಗಳು, ಸಣ್ಣ ಸಣ್ಣ ಕಣಗಳು ಇರ್ತಾವು. ಇದು ಹತ್ತಿರತೈತಿ. ಇದ್ರೊಳಗ ಸ್ವಲ್ಪ ಪ್ರಮಾಣದೊಳಗ ನೀರು ಪಾಸ್ ಆಗ್ತೈತಿ. ನೀರು ಜಾಸ್ತಿ ಪಾಸ್ ಆಗಂಗಿಲ್ಲ, ಗಾಳಿನೂ ಪಾಸ್ ಆಗಂಗಿಲ್ಲ. ನುರುಜು ಮಣ್ಣು. ನುರುಜು ಮಣ್ಣು ಅಪ್ಪ ಅಂತಂದ್ರ ಇದು ಇದಕ್ಕಿಂತ ಸ್ವಲ್ಪ ದಿಪ್ಪಿರ್ತೈತಿ. ಇದು ನೀರನ್ನ ಬಿಟ್ಕೊಡ್ತೈತಿ. ಅದೇ ರೀತಿಯಾಗಿ ಒರಟಾದ ಮಣ್ಣಪ್ಪ ಅಂತಂದ್ರ ಜಾಸ್ತಿ ದಿಪ್ಪಿರುವಂತದ್ದು, ಸ್ವಲ್ಪ ಜಾಸ್ತಿ ದೊಡ್ಡ ದೊಡ್ಡ ಹರಳು ಇರುವಂತ ಉಸುಕಿಗೆ ನಾವು ಉರುಟಾದ ಮಣ್ಣು ಅಂತೇಳಿ ಕರಿತೀವಿ. ಇದ್ರೊಳಗ ಜಾಸ್ತಿ ರಂಧ್ರ ಇರ್ತೈತಿ, ನೀರನ್ನು ಸರಾಗವಾಗಿ ಹೋಗ್ತೈತಿ, ಗಾಳಿನೂ ಹೋಗ್ತೈತಿ. ಈ ಮಣ್ಣು ಇದ್ರೊಳಗ ಏನು ಖನಿಜಾಂಶಗಳು ಉಳಿಯಂಗಿಲ್ಲ, ಇದು ಜಾಸ್ತಿ ತೋರಿಸಲ್ಪಡತಿ. ಇದ್ರೊಳಗ ಜೈವಿಕಾಂಶಗಳು ಏನು ಇರಂಗಿಲ್ಲ. ಈ ಮಣ್ಣೊಳಗೆ ನಾವು ಕೃತಕವಾದ ಗೊಬ್ಬರಗಳನ್ನ ಹಾಕಿ ನುರುಜು ಮತ್ತು ನುಣುಪಾದ ಮಣ್ಣೊಳಗ ಬೆಳೆಗಳನ್ನ ತಕ್ಕೋಬಹುದು. ಅದೇ ರೀತಿಯಾಗಿ ಎರಡನೇದ್ದು ರೇವೆ ಮಣ್ಣು. ಈ ಮರಳು ಮಣ್ಣು ಆಯ್ತು.
ರೇವೆ ಮಣ್ಣು ನೀವು ಕೇಳ್ತೀರಿ. ರೇವೆ ಮಣ್ಣು ಎದಕ್ಕೆ ಉಪಯೋಗ? ರೇವೆ ಮಣ್ಣಿನೊಳಗೆ ಯಾವ ಬೆಳೆ ಬೆಳಿತಾರ? ಮರಳು ಮಣ್ಣು ಎದಕ್ಕೆ ಉಪಯೋಗ? ಇದ್ರೊಳಗೆ ಯಾವ ಬೆಳೆ ಬೆಳಿತಾರ? ಈಗ ನಾವು ಮಣ್ಣು ಅಂದ್ರೇನು, ಮಣ್ಣಿನ ವಿಧಗಳನ್ನ ಅಷ್ಟು ನೋಡಕತ್ತೀವಿ. ಆ ನಂತರ ಯಾವ ಮಣ್ಣಿನೊಳಗ ಯಾವ ಬೆಳೆಯನ್ನ ಬೆಳೆಯಕ್ಕೆ ಯೋಗ್ಯವಾಗಿದೆ, ಇದ್ರೊಳಗ ಇರುವಂತ ಪದಾರ್ಥಗಳು ಏನು, ಇದಕ್ಕ ಈ ಕಲರ್ ಇರಾಕ ಕಾರಣಗಳೇನು ಅಂತ ನಿಖರವಾಗಿ ನಾವು ಇಂಡಿಯನ್ ಜಿಯೋಗ್ರಫಿ ಒಳಗ ನೋಡ್ತೀವಿ. ಓಕೆ, ರೇವೆ ಮಣ್ಣು ಏನು? ರೇವೆ ಮಣ್ಣಿನ ಗುಣಲಕ್ಷಣ ಏನು? ಇದು ಸಾಧಾರಣವಾಗಿ ಮಧ್ಯಮ ಕ್ರಮಾಂಕದ ಕಣ ರಚನೆ ಹೊಂದಿರ್ತತಿ. ಇದ್ರೊಳಗ ಈ ರೇವೆ ಮಣ್ಣಿನ ಕಣಗಳ ಗಾತ್ರ 0.02 ಮಿಲಿಮೀಟರ್ದಿಂದ 0.2 ಮಿಲಿಮೀಟರ್ಗಷ್ಟು ಇದು ಗಾತ್ರವನ್ನ ರೇವೆ ಮಣ್ಣು ಒಳಗೊಂಡಿರ್ತತಿ. ಇದರಲ್ಲಿ ಸಾಕಷ್ಟು ನೀರು ಸೇರ್ತತಿ, ಗಾಳಿಯು ಸಹ ಈ ಮಣ್ಣಿನೊಳಗೆ ಹೋಗ್ತತಿ. ಆದ ಕಾರಣ ಈ ಮಣ್ಣು ಸಸ್ಯಗಳ ಬೇರುಗಳಿಗೆ ಅತ್ಯಂತ ಉಪಯುಕ್ತ ಆಗೈತಿ. ಅಂದ್ರ ಈ ರೇವೆ ಮಣ್ಣಿನೊಳಗ ಸಸ್ಯಗಳ ಬೇರು ಸರಳವಾಗಿ ಕೆಳಗಡೆ ಹೋಗ್ತವು. ಇದಕ್ಕ ಬೇಕಾದಂತ ಗಾಳಿಯ ಪ್ರಮಾಣ ಮತ್ತು ನೀರು ಮತ್ತು ಪೋಷಕಾಂಶಗಳು ಈ ಮಣ್ಣಿನೊಳಗ ಅತ್ಯಂತ ಅನುಕೂಲದಿಂದ ಸಸ್ಯಗಳಿಗೆ ಒದಗಿ ಬರ್ತವೆ. ಆದ ಕಾರಣ ಈ ಮಣ್ಣು ಅತ್ಯಂತ ಉಪಯುಕ್ತವಾದದ್ದು. ಬೇಸಾಯ ಮಾಡಕ ರೇವೆ ಮಣ್ಣು ಅತ್ಯಂತ ಉಪಯುಕ್ತವಾದದ್ದು. ಈ ಮಣ್ಣನ್ನು ನಾವು ಮತ್ತೆ ಹಲವಾರು ವಿಧಗಳಲ್ಲಿ ವಿಂಗಡಣೆಯನ್ನ ಮಾಡ್ತೀವಿ. ಜೇಡಿ ಮಣ್ಣು, ಜೇಡಿ ಮಣ್ಣು ಕೇಳಿಲ್ಲ? ಜೇಡಿ ಮಣ್ಣು ಕೇಳಿರಿ? ಜೇಡಿ ಮಣ್ಣಿನೊಳಗೆ ಏನೇನಿರ್ತತಿ? ಜೇಡಿ ಮಣ್ಣ ನೋಡಿರಿ, ಕಲರ್ ಯಾವ್ದಿರ್ತತಿ? ಅದ್ರೊಳಗೆ ಏನಿರ್ತತಿ? ಇದು ಅತ್ಯಂತ ಸೂಕ್ಷ್ಮವಾದ ಕಣಗಳು ಇರ್ತತಿ, ಮತ್ತ ಒಂದಕ್ಕೊಂದು ಹತ್ಕೊಂಡ್ ಇರ್ತತಿ. ಜಾಸ್ತಿ ಇದು ಮರಳು ಮಣ್ಣಿನ ತರ ಅಥವಾ ನುಣುಪಾದ ಮಣ್ಣಿನ ತರ ಇರಂಗಿಲ್ಲ. ಜಾಸ್ತಿ ಹತ್ಕೊಂಡಿರ್ತತಿ, ಸಣ್ಣ ಸೂಕ್ಷ್ಮ ಕಣಗಳಿಂದ ಕೂಡಿರ್ತತಿ. ಇದ್ರೊಳಗ ಜಾಸ್ತಿ ಖನಿಜಾಂಶಗಳು ಈ ಮಣ್ಣು ಹೊಂದಿರ್ತತಿ. ಇದು ಜೇಡಿ ಮಣ್ಣು. ಇದು ಮುಂದಕ್ಕ ಬಿಟ್ಟು ಕೊಡಂಗಿಲ್ಲ. ಅಲ್ಲಿ ಏನ ಮಣ್ಣು ಮೂಲ ಮಣ್ಣಿನೊಳಗೆ ಖನಿಜಾಂಶ ಇರ್ತಾವ, ಮತ್ತೆ ಅಲ್ಲಿರುವಂತಹ ಜೈವಿಕ ಪ್ರವೃತ್ತಿಗಳಿಂದ ಏನ್ ಬಂದಿರ್ತತಿ ಆ ಮಣ್ಣು ಇದ್ರೊಳಗ ಫಿಕ್ಸ್ ಆಗಿ ಉಳಿದಿರ್ತತಿ. ಈ ಮಣ್ಣಿನ ಗಾತ್ರ ಎಷ್ಟು? ಜೇಡಿ ಮಣ್ಣಿನ ಗಾತ್ರ ಎಷ್ಟು? 1/256 ಅಂದ್ರೆ 1/256 ಮಿಲಿಮೀಟರ್. ಮಿಲಿಮೀಟರ್ ಇಂದ 1/1024 1024 ಮಿಲಿಮೀಟರ್ ಗಾತ್ರವನ್ನ ಜೇಡಿ ಮಣ್ಣು ಹೊಂದಿರ್ತದೆ. ಹೌದಾ? ಇದ್ರೊಳಗ ಮರಳು ಮಣ್ಣಿನೊಳಗ ಗಾತ್ರ 0.2 ಮಿಲಿಮೀಟರ್ ಇಂದ 2.2 ಮಿಲಿಮೀಟರ್. ಮುಂದೆ ರೇವೆ ಮಣ್ಣಿನೊಳಗ 0.02 ಮಿಲಿಮೀಟರ್ ಇಂದ 0.2. ಜೇಡಿ ಮಣ್ಣಿನ ಗಾತ್ರ 1/256 ಮಿಲಿಮೀಟರ್ ಇಂದ 1/1024 ಮಿಲಿಮೀಟರ್. ಅಂದ್ರೆ 1/256 1/224 ಮಿಲಿಮೀಟರ್ ಅಷ್ಟೇ ಇದರ ಗಾತ್ರ ಜೇಡಿ ಮಣ್ಣಿಂದ ಒಳಗೊಂಡಿರ್ತದೆ. ಇಷ್ಟು ಗಾತ್ರ ಹೊಂದಿರತಕ್ಕಂತ ಮಣ್ಣನ್ನು ನಾವು ಏನಂತ ಕರಿತೀವಿ? ಜೇಡಿ ಮಣ್ಣನ್ನ ಭಾರ ಮಣ್ಣು ಅಂತ ಕರಿತೀವಿ. ಭಾರವಾದಂತ ಮಣ್ಣು. ಅತ್ಯಂತ ಭಾರವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಕಣಗಳು ಸೂಕ್ಷ್ಮ ಕಣಗಳು ಇರುತ್ತೆ, ಮತ್ತ ಹತ್ತಿಯಾಗಿ ಹೊಂದ್ಕೊಂಡಿರುವಂತ ಕಣಗಳನ್ನ
ಈ ಜೇಡಿ ಮಣ್ಣು ಹೊಂದಿರುತ್ತೆ, ಆದ ಕಾರಣ ನಾವು ಇದನ್ನ ಭಾರ ಮಣ್ಣು ಅಂತ ಹೇಳಿ ಕೂಡ ಕರಿತೀವಿ. ಇದ್ರೊಳಗೆ ಪ್ರಮುಖವಾಗಿ ಇನ್ನೊಂದು ಏನಪ್ಪಾ ಅಂದ್ರ, ಈ ಮಣ್ಣಿನೊಳಗೆ ಮೂರು ಮರಳು ಮರಳು ಜೇಡಿ ಹಾಗೂ ರೇವೆಗಳ ಮರಳು ರೇವೆ ಮತ್ತು ಜೇಡಿ, ಮರಳು ಮತ್ತು ರೇವೆ ಜೇಡಿ ಈ ಮೂರು ಮಣ್ಣುಗಳು ಮಿಶ್ರಣ ಇರುವುದಕ್ಕೆ, ಈ ಮೂರು ಮಣ್ಣುಗಳು ಮಿಶ್ರಣ ಆದಾಗ ಅದಕ್ಕೆ ನಾವು ಲೋಮಿ ಮಣ್ಣು ಅಂತೇಳಿ ಕರಿತೀವಿ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಲೋಮಿ ಮಣ್ಣು. ಮರಳು ಮಣ್ಣು, ರೇವೆ ಮಣ್ಣು, ಜೇಡಿ ಮಣ್ಣು ಈ ಮೂರು ಮಣ್ಣುಗಳು ಮಿಶ್ರಣವಾದಾಗ ನಾವು ಅದಕ್ಕೆ ಲೋಮಿ ಮಣ್ಣು ಅಂತೇಳಿ ಕರಿತೀವಿ. ಮರಳು, ರೇವೆ, ಜೇಡಿ ಮೂರು ಮಣ್ಣ ಮಿಶ್ರಣಾಗಿ ಲೋಮಿ ಮಣ್ಣು ತಯಾರಾದಂತ ಮಣ್ಣು ಈ ಮೂರು ಮಣ್ಣಿನಕ್ಕಿಂತ ಅತ್ಯಂತ ಫಲವತ್ತಾಗಿರ್ತದೆ. ಲೋಮಿ ಮಣ್ಣಿದ್ದಲ್ಲಿ ನಾವು ಯಾವ ಬೇಕಾದ ಬೆಳೆನೂ ಬೆಳಿಬಹುದು. ಇಲ್ಲಿ ಬರುವಂತ ಇಳುವರಿ ಅತ್ಯಂತ ಫಲವತ್ತಾಗಿರ್ತದೆ ಲೋಮಿ ಮಣ್ಣಲ್ಲಿ. ಮಣ್ಣಿನ ಆಕಾರ. ಓಕೆ, ನಾವು ಮುಂದಿನ ಕ್ಲಾಸ್ನೊಳಗ ಮಣ್ಣಿನ ಆಕಾರಗಳ ಬಗ್ಗೆ ನೋಡೋಣ. ಇವತ್ತು ನಾವು ಮಣ್ಣು ಅಂದ್ರೇನು, ಮಣ್ಣಿನೊಳಗಿರುವಂತಹ ವಿಧಗಳೇನು, ಹೌದಾ, ಯಾವ ರೀತಿ ನಾವು ವಿಧಗಳನ್ನಾಗಿ ಮಾಡಿದ್ದೀವಿ, ಎದರ ಆಧಾರದ ಮೇಲೆ ಮಣ್ಣನ್ನ ಡಿವೈಡ್ ಮಾಡ್ಕೊಂಡಿವಿ, ಎಷ್ಟು ವಿಧಗಳಲ್ಲಿ ನಾವು ಮಣ್ಣನ್ನ ಅಧ್ಯಯನ ಮಾಡ್ತೀವಿ, ಮತ್ತು ಯಾವ ರೀತಿ ರಚನೆಗಳಿಂದ ಅಂದ್ರೆ ಮಣ್ಣಿನ ಕಣ ರಚನೆಯಿಂದ ಏನು, ರಾಸಾಯನಿಕ ರಚನೆಯಿಂದ ಎಷ್ಟು ವಿಧಗಳನ್ನು ನೋಡಿದ್ವಿ ಅಂತ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಇನ್ನ ಮಣ್ಣಿನ ಆಕಾರ, ಮಣ್ಣಿನ ಆಕಾರಗಳಂದ್ರೇನು, ಅದರೊಳಗ ಇರುವಂತ ಅದರೊಳಗಿರುವಂತ pH ಮೌಲ್ಯದ ಆಧಾರದ ಮೇಲೆ ಮಣ್ಣಿನ ಆಕಾರಗಳನ್ನ ನಾವು ಮುಂದಿನ ಕ್ಲಾಸ್ನಾಗ ಅಧ್ಯಯನ ಮಾಡ್ತೀವಿ. ಮಣ್ಣಿನ ಆಕಾರಗಳು ಪ್ರಮುಖವಾಗಿ ಮಣ್ಣಿನ ಪಾರ್ಶ್ವಚಿತ್ರ, ಮಣ್ಣಿನ ಪಾರ್ಶ್ವಚಿತ್ರದ ಬಗ್ಗೆ ನಾವು ಮುಂದಿನ ಕ್ಲಾಸ್ನೊಳಗ ನೋಡೋಣ. ಈಗ ನೀವು ಮಣ್ಣಿನ ಪಾರ್ಶ್ವಚಿತ್ರವನ್ನು ನೋಡಬಹುದು ಯಾವ ರೀತಿ ಇದೆ. ಇದು ಮಣ್ಣಿನ ಪಾರ್ಶ್ವಚಿತ್ರ. ಇದ್ರೊಳಗೆ ಏನೇನು ಬರ್ತಾವ, ಮಣ್ಣಿನ ಪಾರ್ಶ್ವಚಿತ್ರ. ನಾವು ಒಟ್ಟಾರೆಯಾಗಿ ಮಣ್ಣಿನ ಪಾರ್ಶ್ವಚಿತ್ರ ಒಳಗ 5 ವಿಧಗಳನ್ನ ನಾವು ಮಾಡ್ಕೊಟ್ಟಿವಿ. ಮಣ್ಣಿನ ವಲಯಗಳನ್ನ ಪಾರ್ಶ್ವಚಿತ್ರದೊಳಗ 5 ವಲಯಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಓ ವಲಯ, ಎ ವಲಯ, ಸಿ ವಲಯ, ಸಿ ವಲಯ, ಡಿ ವಲಯ, ಅಥವಾ ಪ್ರಮುಖವಾಗಿ 5 ವಲಯಗಳನ್ನ ಮಾಡಿಕೊಂಡು ಭೂಮಿಯ ಪಾರ್ಶ್ವ ಚಿತ್ರವನ್ನು ನಾವು ಇಲ್ಲಿ ರಚನೆ ಮಾಡ್ತೀವಿ. ಇದರೊಳಗೆ ಮಣ್ಣು ಯಾವ ತರ ನಿರ್ಮಾಣ ಆಗೈತಿ, ಇಲ್ಲಿರುವ ಅಂಶಗಳು ಯಾವ, ಈ ಮಣ್ಣು ಯಾವ ತರ ಉಪಯುಕ್ತ ಆಗ್ತೈತಿ, ಯಾವ ತರ ಮಾರ್ಪಾಡಾಗ್ತದೆ ಅಂತ ಹೇಳಿ ನಾವು ಮಣ್ಣಿನ ಪಾರ್ಶ್ವಚಿತ್ರದೊಳಗ. ಓಕೆ, ಇಲ್ಲಿ ನಾವು ಇದು ಭೂಮಿಯ ಮೇಲ್ಗಡೆ ಇಲ್ಲೊಂದು ಮರ ಅದ. ಓಕೆ, ಈ ಮರದಿಂದ ಬಂದಂತ ಅವಶೇಷಗಳು ಮತ್ತು ಪ್ರಾಣಿಗಳಿಂದ ಬಂದಂತ ಜೈವಿಕಾಂಶಗಳು ಈ ಮೇಲ್ಭಾಗದೊಳಗ ನಾವು ಕಾಣ್ತೀವಿ. ಅದ್ರೊಳಗೆ ಮತ್ತೆ ನಾವು ವಲಯ, ಊಟ ವಲಯ ಅಂತ ಮತ್ತೆ ವಿಭಾಗ ಮಾಡ್ಕೊತೀವಿ. ಯಾವ ತರ ಮೆಕ್ಯಾನಿಸಮ್ ಆಗ್ತದೆ ಅಂತ ನಾವು ಮುಂದಿನ ಕ್ಲಾಸ್ನಾಗ ನಾನು ಪೂರ್ತಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಮಣ್ಣಿನ ಆಕಾರಗಳನ್ನು ತಿಳ್ಕೊಬೇಕು. ಮಣ್ಣಿನ ಆಕಾರಗಳನ್ನ ಅಧ್ಯಯನ ಮಾಡಿದ್ರಿಂದ ಮಣ್ಣಿನ ಪಾರ್ಶ್ವಚಿತ್ರ, ಮಣ್ಣನ್ನ ಅಧ್ಯಯನ ಮಾಡ್ಬೇಕಾದ್ರೆ ಭೂಮಿಯಿಂದ ಒಳಗಡೆ ಅಂದ್ರೆ ಭೂಮಿ ಅಂತರಾಳದೊಳಗ 5 ಭಾಗಗಳನ್ನಾಗಿ ನಾವು ಮಾಡಿಕೊಂಡು ಆ ಮಣ್ಣಿನ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಓಕೆ, ಇವತ್ತ ಹೇಳಿದಂತ ವಿಷಯದೊಳಗ
ಏನಾದ್ರು ಕನ್ಫ್ಯೂಷನ್ಸ್ ಮತ್ತೆ ಡೌಟ್ಸ್ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎನಿ ಕ್ವಶನ್ಸ್? ನಿಮಗೆ ಈಗ ಏನು ಡೌಟ್ ಅನ್ಸಿಲ್ಲ, ಕ್ಲಿಯರ್ ಅನ್ಸೈತಪ್ಪ ಅಂತಂದ್ರು, ಕನ್ಫ್ಯೂಷನ್ ಏನಾರ ಚೇಂಜಸ್ ಮತ್ತೆ ಕ್ವಶನ್ಸ್ ನೀವು ನನ್ನನ್ನ ಕೇಳ್ಬೋದು. ಚಾಟ್ ಒಳಗ ಮತ್ತು ಕಾಲ್ ಮಾಡಿ ನನ್ನಿಗೆ ನೀವು ಕ್ವಶನ್ ಕೇಳ್ಬೋದು, ಈ ವಿಷಯದಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನು ನಾನು ಮುಂದಿನ ಕ್ಲಾಸ್ ಒಳಗೆ ನಿಮಗೆ ಕೊಡ್ತೀನಿ. ಓಕೆ, ಈ ಮಣ್ಣುಗಳ ಅಧ್ಯಯನ ಇದು ಪೂರ್ತಿ ಮಣ್ಣಿನ ಅಧ್ಯಯನ. ಇನ್ನು ನಮ್ಗೆ ಚಾಪ್ಟರ್ ಉಳಿದ ಈ ವಿಷಯವನ್ನ ಪೂರ್ತಿ ಮುಗಿಸ್ಕೊಂಡ ನಂತರ ಪೂರ್ತಿ ಮಣ್ಣುಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ ಅದ್ರ ಬಗ್ಗೆ ಇರುವಂತ ಪ್ರಮುಖವಾದಂತ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ಹೇಳ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊರಿ. ನಾಳೆ ಕ್ಲಾಸ್ ಹೋಗ ಎಲ್ಲರೂ ಕಂಪಲ್ಸರಿ ನೋಟ್ ಡೌನ್ ಮಾಡ್ಕೊಳಕ ಪೆನ್ ಮತ್ತೆ ನೋಟ್ಬುಕ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ಅಟೆಂಡ್ ಆಗ್ರಿ. ಓಕೆ, ಥ್ಯಾಂಕ್ ಯು.